ಗುರುಬಸವಲಿಂಗಾಯ ನಮಃ. ಓಂ ಶ್ರೀ 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 ಗುರುಬಸವಲಿಂಗಾಯ ನಮಃ. ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ ಇವತ್ತ 3ನೇ ದಿವಸದ ಪ್ರವಚನವನ್ನು, ಚಿಂತನೆಯನ್ನು ಕೇಳಿಕ್ಕೆ ನಾವು ನೀವೆಲ್ಲ ಆಗಮಿಸಿದ್ದೇವೆ. ದಿನಂಪ್ರತಿ ಹೇಳುವಂತೆ ತಾವೆಲ್ಲರೂ 2 ವಚನಗಳನ್ನು ಹೇಳೋದ್ರ ಮೂಲಕ ಮುಂದಿನ ಕಾರ್ಯವನ್ನು ನಾವು ನೀವೆಲ್ಲ ನಡೆಸ್ಕೊಂಡು ಹೋಗೋಣ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವಸ್ವರೂಪನೋ ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವಾ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವೆಲ್ಲರೂ ತನ್ಮಯರಾಗಿ ಧ್ಯಾನದಲ್ಲಿ ತಲ್ಲೀನರಾಗಿ ನಮ್ಮನ್ನು ನಾವು ಮರೆತು ಶರಣರ ಚಿಂತನೆಯಲ್ಲಿ ಮುಳುಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಉಸಿರಾಟದ ಕಡೆಗೆ ನಿಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ಬಿಡ್ತಾ ಇರಿ. ಉಸಿರಾಟ ತೆಗೆದುಕೊಳ್ಳುವಾಗ, ಉಸಿರಾಟ ಬಿಡುವಾಗ ಎರಡೂ ಸಂದರ್ಭದಲ್ಲಿ ನಿಮ್ಮ ಭಾವ ಆ ಕಡೆ ಇರಲಿ. ಮನಸ್ಸು ಹಗುರವಾಗ್ತದೆ, ಭಾವ ಶುಚಿಯಾಗ್ತದೆ. ಕೆಟ್ಟ ಆಲೋಚನೆಗಳು ತನ್ನಿಂತಾನೆ ಹೊರಗೆ ಹೋಗ್ತಾ ಇವೆ. ಬೇಕಾಗುವಂಥ ವಿಚಾರಗಳ ಗ್ರಹಿಕೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣಬಂಧುಗಳೇ, ಇವತ್ತು ಶರಣರ ವಚನಗಳಲ್ಲಿ ಜೀವನ ದರ್ಶನ ಅನ್ನುವಂಥ ಪ್ರವಚನವನ್ನು 3ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೆ. ಕನ್ನಡದ ಪಟ್ಟದೇವರು ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು, ಕನ್ನಡದ ಕುಲಗುರು, ಈ ನಾಡಿನ ಬೆಳಕು, ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳು, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ಮಾತೃ ಹೃದಯಗಳಾದ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಬಸವ ಸಮಿತಿ ಕಮಲ್ನಗರ ಆಶ್ರಯದಲ್ಲಿ ಜರುಗುತ್ತಿರುವಂಥ ಈ ಸ್ಥಳೀಯ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಯಾವತ್ತೂ ಶರಣರ ಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ನೆಲೆಯೊಳಗೆ ವೈಯಕ್ತಿಕ ಕಾರ್ಯಚಟುವಟಿಕೆಗಳಿಗೆ ಇತಿಶ್ರೀ ಹಾಡಿ ಈ ಮಹಾಮಂಟಪದೊಳಗೆ ಆಸೀನರಾಗಿರುವಂಥ ಯಾವತ್ತೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿಗಳು. ಮನುಷ್ಯ ಹುಟ್ಟು ಸಾವು ಇದು ನಿಸರ್ಗದ ನಿಯಮ. ನಾವು ನಿನ್ನೆಯಿಂದ ನೋಡಿಕೊಂಡು ಬರ್ತಾಯಿದ್ದೀವಿ. ಹುಟ್ಟು ಸಾವು ಸಹಜವಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾವು ಹ್ಯಾಂಗೆ ಹುಡ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಕ್ಕಿಲ್ಲ, ಎಲ್ಲಿ ಹುಡ್ತೀವಿ ಅನ್ನೋದು ಗೊತ್ತಿರಲಿಕ್ಕಿಲ್ಲ, ಯಾರ ಮನೆಯೊಳಗೆ ಹುಟ್ಟೀವಿ ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಹುಟ್ಟು ಸಾವುಗಳ ಮಧ್ಯೆ ಬದುಕು ಅನ್ನೋದೇನಿರ್ತದೆ, ಜೀವನ ಅನ್ನೋದೇನಿರ್ತದೆ, ಅದು ನಮ್ಮದಾಗಿರ್ತದೆ. ನಾ ಬಡವ್ರ ಮನೆಯಾಗಾರ ಹುಟ್ಟಿರ್ಬೇಕು, ಶ್ರೀಮಂತರ ಮನೆಯಾಗಾರ ಹುಟ್ಟಿರ್ಬೇಕು, ಇದ್ದವ್ರ ಮನೆಯಾಗಾರ ಹುಟ್ಟಿರ್ಬೇಕು, ಇಲ್ಲದೆ ಇರೋರ ಮನೆಯಾಗಾರ ಹುಟ್ಟಿರ್ಬೇಕು, ಯಾರ್ದೋ ಮನೆಯಾಗ ಹುಟ್ಟಿರ್ಬೇಕು. ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ, ಬದುಕೋದು ನಮಗೆ ಗೊತ್ತದೆ. ನಾ ಹ್ಯಾಂಗೆ ಬಂದೀನಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ನಾ ಯಾರ ಮನೆ ಹುಟ್ಟೀನಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ. ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ಇವಾಗ ನಾ ಏನು ಮಾಡ್ತಾಯಿದ್ದೀನಿ, ಮುಂದೆ ಏನು ಮಾಡಬೇಕಾಗ್ಯದ, ಅದು ಹೊರಗಿನವ್ರಿಗೆ ಗೊತ್ತಿರೋಂಗಿಲ್ಲ, ನನಗೆ ಗೊತ್ತಿರ್ತದೆ. ನಾ ಏನು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತದೆ. ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿದ್ದು ಒಳ್ಳೆಯ ನಡೆ ಕಡೆ, ಒಳ್ಳೆಯ ಆಚಾರ ಕಡೆ, ಒಳ್ಳೆಯ ವಿಚಾರ ಕಡೆ, ಒಳ್ಳೆಯ ಮಾರ್ಗದ ಕಡೆ ನಾವು ಹೋಗ್ತಾ ಇದ್ದ ಅಂದ್ರೆ ಸಮಸ್ಯೆ ಇಲ್ಲ. ನನಗೆ ಗೊತ್ತದೆ ನಾನು ಒಳ್ಳೆ ಕಡೆ ಹೋಗ್ತಾ ಇಲ್ಲ ಅಂಥೇಳಿ. ನನ್ನ ಬದುಕಿನ ಪಯಣ ದಡ ಸೇರುವುದು ಕಷ್ಟವಾಗ್ತದೆ. ನನ್ನ ಬದುಕಿನ ಪಯಣ ದಡ ಸೇರಬೇಕು ಅಂದರೆ ನಾನು ಸನ್ಮಾರ್ಗದಲ್ಲಿ ನಡಿಬೇಕು. ಸದ್ವಿಚಾರಗಳನ್ನು ನನ್ನ ತಲೆಯೊಳಗೆ ಇಟ್ಕೊಳ್ಬೇಕು. ಸಮಾಜ ಒಪ್ತದೋ ಬಿಡ್ತದೋ ಗೊತ್ತಿಲ್ಲ, ಸಮಾಜ ಕಂಜಿ ಬದುಕೋದಲ್ಲ, ಸಮಾಜ ಖುಷಿ ಪಡಿಸ್ಲಿಕ್ಕೆ ಬದುಕೋದಲ್ಲ, ಆತ್ಮಸಾಕ್ಷಿಯಾಗಿ ಬದುಕೋದನ್ನು ಕಲಿಸ್ತದೆ. ಅದು ಒಂದು ರೀತಿ. ಇನ್ನೊಂದು ಯಾವುದು ಅಂದರೆ, ಸನ್ಮಾರ್ಗದಲ್ಲಿ ನಡೀತಾ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು ಅಂದರೆ, ಪರಿವರ್ತನೆ ಮಾಡಿಕೊಂಡು ಬದುಕಲಿಲ್ಲ ಅಂದರೆ ನನ್ನ ಬದುಕು ವ್ಯಸನವಾಗ್ತದೆ. ಜೀವನ ಹೆಂಗಾಗಬೇಕು ಅಂದರೆ, ಲಿಂಗ ಪ್ರೇಮಿ ಜಂಗಮ ವ್ಯಸನಿ ಆಯಿತು ಅಂದರೆ ನಮ್ಮ ಬದುಕು ಸಾರ್ಥಕವಾಗ್ತದೆ. ವ್ಯಸನ ಭಾಳ ಪ್ರಕಾರಗಳದಾವೆ. ನಾವು ಎದುರು ವ್ಯಸನಿಗಳಾಗಬೇಕು ಅಂದ್ರೆ ಶರಣರ ಸಂಘದ ವ್ಯಸನಿಗಳಾಗಬೇಕು. ಹಾಡಿದೊಡೆ ನಿಮ್ಮ ಶರಣರ ಸಲ್ಲಾಪದಲ್ಲಿ ಅಂತ ಹೇಳ್ತಾರೆ, ಕುಣಿದಳು ಇಲ್ಲೇ ಕುಣಿಬೇಕು ಅಂತ ಹೇಳ್ತಾರೆ. ಹಾಗಾದಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಇಲ್ಲ ಅಂದರೆ ಯಾವುದೋ ವ್ಯಸನಿಗಳಾಗಿ ಎಲ್ಲೆಲ್ಲೋ ಹೋಗಿ ನಮ್ಮ 100 ವರ್ಷ ಆಯುಷ್ಯ ಅಂತ ನಾವು ಈಗದಲ್ಲಿ ಇಟ್ಕೊಂಡು, ಆದರೆ 70 ವರ್ಷ ಚಂದಿದ್ರೆ 70 ವರ್ಷ ಇದ್ದರೆ ಭಾಳ ನಮ್ಮ ಪುಣ್ಯ. ಇವತ್ತು ನಾವೆಲ್ಲ ನೋಡ್ತೀವಿ ಸಮಾಜದೊಳಗೆ 25 ವರ್ಷ ಆಗಂಗಿಲ್ಲ ಓಂ ಶಾಂತಿ ರಿಪ್ 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 ಅಂತ ವಾಟ್ಸಪ್ದಾಗೆಲ್ಲ ಬರ್ತಾವೆ. 30 ವರ್ಷ ವಯಸ್ಸಾಗಂಗಿಲ್ಲ.
ಎದಕ್ಕಾಗಿ? ನಂಬಿ ಬಂದಿರುವಂಥ ಹೆಂಡತಿ 22 ವರ್ಷ ಮಟ್ಟಿಗೆ ಆಕೆ ವಿಧವೆ ಆಗುವಂಥ ಕಾಲ ನಾವು ನೋಡ್ತಾ ಇದ್ದೀವಿ. ಹೇಳುವಂಥದ್ದು ಕೇಳುವಂಥದ್ದಕ್ಕೆ ಸಮಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ಕಾಲಘಟ್ಟದೊಳಗೆ ಇದ್ದೀವಿ. ಯಾಕೆ ಹಿಂಗಾಗ್ಲತ್ತದ? ಇಲ್ಲಿ ಯಾರು ತಪ್ಪುಗಳು ನಡೆದವ? ನಾವು ಆತ್ಮವಂಚನೆ ಮಾಡ್ಕೊಂಡು ಬದುಕುವಂಥದ್ರಲ್ಲೇ ನಾವು ದಿನ ಕಳೀಲತ್ತೀವಿ. ಆದರೆ ಇದರಿಂದ ಬಿಡುಗಡೆ ಮುಕ್ತಿ ಪಡಿಬೇಕು ಅಂದರೆ ನಾವು ಸತ್ಸಂಗದಲ್ಲಿರಬೇಕು, ಶರಣರ ವಚನಗಳಲ್ಲಿರಬೇಕು. ಸುಳ್ಳು ನುಡಿ ಅಂತ ಒಂದಿತ್ತು ಅಂದರೆ ನಮ್ಮ ಬದುಕು ಹಸನಾಗ್ತದೆ ಅಂತ ನಂಬಿ ಬದುಕಿದ್ರೆ ನಮ್ಮ ಬದುಕು ಹೀಗೆ ಹೋಗೋದು ಪಟ್ರಿ ಮೇಲೆ ಇರ್ತದೆ, ಇಲ್ಲ ಅಂದರೆ ಇರಂಗಿಲ್ಲ. ಅದಕ್ಕೊಬ್ಬರು ಭಾಳ ಚಂದ ಹೇಳ್ತಾರೆ. ಮುಳಿಗೆ ಮಾದೇವಿ ತಾಯಿ ಒಂದು ಮಾತನ್ನು ಹೇಳ್ತಾರೆ, ತನು ಕರಗಿ ಭಾವ ಬೆಸೆದು, ತನು ಕರಗಿ ಭಾವ ಬೆಸೆದು ನಿಮ್ಮ ಶರಣರಲ್ಲಿ ಅನುಭಾವವ ಕೇಳಿದರೆ ಅದೇ ಮುಕ್ತಿ ನೋಡ. ಮುಕ್ತಿ ಅಂದರೆ ಸಂತೃಪ್ತಿ. ನಾವು ಮುಕ್ತಿ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಏನು ಮಾಡೋದಲ್ಲ, ಆಜುಬಾಜುದವ್ರು ಸರಿ ಜಗಳ ಆಡೋದಲ್ಲ, ಆಜುಬಾಜುದವ್ರು ಸರಿ ಕಿರಿಕಿರಿ ಮಾಡೋದಲ್ಲ. ನನ್ನ ಒಳಗೆ ಕಣ್ಣು ಹಾಕಿ ನಾನು ಏನು ಅಂತ ತಿಳ್ಕೊಂಡು ಕಿರಿಕಿರಿ ಮಾಡ್ಕೊಳ್ಬೇಕು. ನನ್ನ ಮನಸ್ಸು ತೃಪ್ತಿ ಆಗಬೇಕು ಅಂದರೆ ಸ್ವಚ್ಛ ವಿಚಾರ, ಉಚ್ಚ ವಿಚಾರ, ಸ್ವಚ್ಛ ಮನಸ್ಸು ಶರಣರದಿತ್ತು. ನಮ್ಮಲ್ಲಿ ಉಚ್ಚ ವಿಚಾರಗಳು ಬರ್ತಾ ಇಲ್ಲ. ಸಣ್ಣ ಮಾತಿಗೆ ಬಡಿಗೆ ಹಿಡ್ಕೊಂಡಿರುವಂಥ ಕಾಲಘಟ್ಟದೊಳಗೆ ನಾವು ಇದ್ದೀವಿ. ಸುಮ್ಮನೆ ಮಾತಿಲ್ಲ ಕತ್ತಿಲ್ಲ ಜಗಳ ಕಿರಿಕಿರಿಗಳು. ಯಾಕಂದರೆ ಯಾಕೆ ನಾವು ತಾಪ್ ಹೆಚ್ಚಿಗೆ ಆಗ್ತದೆ ನಮಗೆ ಅಂದರೆ ನಮ್ಮಲ್ಲಿ ಸಹನೆ ಕಳ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ ಶರಣರ ಅನುಭವದ ಕೊರತೆ. 100 ನೋದಿ 100 ಕೇಳಿದಡೇನು, ಆಶೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದಿರ್ತಡೆ ಜಾತಿ ಡೊಂಬರ ನೋಡಿ ನಗುವ. ಕೇಳೋದು ಕೇಳೋದು ಕೇಳೋದು, ಹೇಳೋದು ಹೇಳೋದು ಹೇಳೋದಾದರೆ ಆತ್ಮಸಾಕ್ಷಿ ಆತ್ಮಪ್ರಜ್ಞೆ ಇಟ್ಕೊಂಡು ಬದುಕೋದು ಯಾವಾಗ? ಕಾಲ ಗತಿಸಿ ಹೋಗ್ತಾ ಇದೆ, ಆಯುಷ್ಯ ಹೋಗ್ತಾ ಇದೆ. ಆಯುಷ್ಯ ಹೋಗೋದಕ್ಕಿಂತ ಪುಣ್ಯ ನಾವು ಸಮಾಜಕ್ಕೆ ಏನಾರ ಮಾಡಬೇಕಲ್ಲ. ಏನು ಸಮಾಜಕ್ಕೆ ಮಾಡೋದು ಬೇಡ. ನನ್ನ ಈ ಜಗಲಿ ಅಂತೀವಿ. ಜಗಲಿ ಅಂದ್ರೆ ಜಗಲಿ ಅಂತ ಎದಕ್ಕೆ ಅಂತೀವಿ ರೀ? ಎಲ್ಲರ ಮನೆ ಜಗಲಿಗಳವ. ಗುರುಲಿಂಗ ಜಂಗಮ ಇದೇ ಜಗಲಿ. ಆ ಜಗಲಿ ಮೇಲೆ 100 ದೇವರು ಇಟ್ಟು ಪೂಜೆ ಮಾಡಿದ್ರೆ ಜಗಲಿ ಅಂತಲ್ಲ, ನಮ್ಮ ಭ್ರಮೆ ಅದು. ನಾ ಇಡಬಾರ್ದು ಅಂತ ಹೇಳ್ತಾ ಇಲ್ಲ. ಅವರವರ ಭಾವಕ್ಕೆ ಎಲ್ಲಿ ಸಮಾಧಾನ ಇರ್ತದೆ ಮಾಡಿರಿ. ಆದರೆ ಜಗಲಿ ಅಂದರೆ ಗುರು ಲಿಂಗ ಜಂಗಮ. ಗುರುವನ್ನು ಗೌರವಿಸಬೇಕು, ಗುರುವನ್ನು ಆರಾಧಿಸಬೇಕು, ಲಿಂಗವನ್ನು ಪೂಜಿಸಬೇಕು, ಸಮಾಜವನ್ನು ಪ್ರೀತಿಸಬೇಕು. ಎಷ್ಟು ಚಂದ ಕೊಟ್ಟಾರೆ ಶರಣರು ನಮಗೆ. ನಮ್ಮಲ್ಲೊಬ್ಬರು ಭಾಳ ಚಂದ ಹೇಳ್ತಾರೆ. ಒಬ್ಬರು ಸಂತ ನಾಮದೇವ್ ಅಂತ ಇದ್ದರು. ಅವರೊಂದು ಮಾತು ಹೇಳ್ತಾರೆ, ನಾಚು ಕೀರ್ತನಾಚೆ ರಂಗಿ ಜಾನ ದೀಪ ಜಲಾವ್ ಜಗಿ ಅಂತ ಹೇಳ್ತಾರೆ. ತಮ್ಮ ಮನೆ ಅಲ್ಲಿ ಇಲ್ಲಿ ಓಡಾಡಿ ದಿನಗಳಿಬೇಡ, ಅಲ್ಲಿ ಹೋಗಿ ಮನಸ್ಸು ಹಾಳು ಮಾಡ್ಕೊಳ್ಬೇಡ. ಜಗತ್ತಿನೊಳಗೆ ಎಲ್ಲಾದರೂ ದೀಪ ಹಚ್ಚೋದದ ಅಂದ್ರೆ, ನಿನ್ನ ಅಂತರಂಗದ ಬೆಳಕನ್ನು ಬೆಳ್ಕೊಳ್ಳೋದದ ಅಂದ್ರೆ ಸತ್ಸಂಗದಲ್ಲಿ ಹೋಗು, ಜಗತ್ತು ಬೆಳಗ್ತಿ ಅಂತ ಹೇಳ್ತಾರೆ. ಜಗತ್ತು ಬೆಳಗಬೇಕು ಅಂತಲ್ಲ, ಕತ್ಲಾಗ ಹೋಗಿ ಒಂದು ಕಡ್ಡಿ ಸಣ್ಣ ಕಡ್ಡಿ ಗೀರಿದ್ರೆ ಬೆಳಕನ್ನು ಕೊಡ್ತದೆ. ನನ್ನಿಂದ ಏನಾಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ನಾವು ಇರಬಾರ್ದು. ನನ್ನಿಂದ ಜಗತ್ತು ಅನ್ನುವಂಥ ಕಲ್ಪನೆಯಲ್ಲಿ ಬದುಕಬೇಕು. ಸತ್ಯನೆಂದನೆ ಬೇಡ, ಸೋತನೆಂದನೆ ಬೇಡ, ಬತ್ತಿತೆನ್ನುವ ಸತ್ವದೂಟಿ ಬೇಡ, ಮೃತ್ಯು ಎನ್ನುವುದೊಂದು ತೆರೆ ಇಳಿತ, ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ ಡಿ.ವಿ. ಜಿಯವರು ಹೇಳಿಲ್ಲ? ಜೀವನದೊಳಗೆ ಏನು ರೀ ಲಿಂಗಾಣಿಕ ದಿಂಗಾಣಿ ಇಲ್ಲ. ಮತ್ತೊಬ್ಬರ ಕಡೆ ಹೇಳೋದು ಬೇಡ. ನನ್ನ ಕೊಡುಗೆ ಏನದ, ನಾ ಏನು ಮಾಡ್ತಾಯಿದ್ದೀನಿ, ಸಮಾಜಕ್ಕೆ ನಾನು ಏನಾರ ಮಾಡ್ತಾಯಿದ್ದೀನ, ನಾನು ಏನು ಮಾಡಬೇಕಾಗ್ಯದ, ನಾ ಆಲೋಚನೆ ಮಾಡ್ತೀನಿ. ಮತ್ತೊಬ್ಬರ ಮೇಲೆ ದೂಷ ಮಾಡೋದು ಬೇಡ. ಏಕಾಂಗಿ ವೀರರಾಗಿ ಕಾರ್ಯವನ್ನು ಮಾಡಿದಾಗ ಬದುಕು ಹಸನಾಗ್ತದೆ,
ಮನಸ್ಸು ಸಂತೃಪ್ತಿ ಇರ್ತದೆ. ಒಂದು ಭಾಳ ಚಂದ ಒಂದು ಮಾತು ನೆನೆ ಬರ್ತದೆ, ಯಾಕೆ ನಮ್ಮಲ್ಲಿ ಸಮಸ್ಯೆಗಳಾದವ ಅಂತ. ಒಬ್ಬರ ಕಡೆ ಹೇಳ್ತಾರೆ ಭಾವನೆಗಳು ಹೆಂಗಿರ್ತಾವ ಅಂತ. ಒಬ್ಬಕ್ಕೆ ತಾಯಿ ಮಗಳು ಮದುವೆ ಮಾಡಿಕೊಡ್ತಾಳೆ. ಲಗ್ನ ಆದಮೇಲೆ ಹೇಳ್ತಾರೆ, ಯಾಕ ನನ್ನ ಮಗಳಿಗೆ ಎಂಥ ಮನೆ ಸಿಕ್ಕದ ಅಂದ್ರೆ ಇತ್ತಿನ ಕಡ್ಡಿ ಇತ್ತಿಡೋಳು, ಇತ್ತಿನ ಕಡ್ಡಿ ಇತ್ತಿಡೋಳು. ಭಾಳ ಖುಷಿ ಇರಲಿ. ಮುಂದುವರೆದೇನು ಹೇಳ್ತೀವಿ, ಮತ್ತು ಹಳೆ ಹಂಗನೆ ಯಾಕಂತ ಆಕೆ ಸುಮ್ಮನೆ ಕೊಡೋಳು, ಆಕೆ ಬಿ ಕೇಳ್ತಾಳೆ, ಹಳೆಯ ನನ್ನ ಮಗಳು ಸೆರೆ ಹಿಡ್ಕೊಂಡೇ ಇರ್ತಾನೆ, ಎತ್ತು ಹೋದ್ರೆ ಭೀ ಸಂಗಟೆ ಕರ್ಕೊಂಡೋಗ್ತಾರೆ. ಮನೆ ಬಂದಾರ ಪಂಚಮಿ ಹಬ್ಬಕ್ಕೆ ನಾಚಿಕೆ ಇಲ್ಲದ ಅಳಿಯ ಬರ್ತಾನ ಅಂತ ಮತ್ತೆ ಯಾರ ಪಂಚಮಿ ಹಬ್ಬಕ್ಕೆ ಕಳೆ ಕರ್ಕೊಂಡಿರ್ತಾರೆ, ಹೌದಲ್ಲ? ಅದಕ್ಕೆ ಭಾಳ ಚಂದ ನನ್ನ ಮಗಳು ಎತ್ತು ಹೋದಳು ಅತ್ತೆ ಓಡಾಡ್ತಾನೆ ನನ್ನ ಹಳೆಯಂಗೆ ಜಗತ್ತಿನಾಗ ಯಾರೂ ಇಲ್ಲ ಅಂತ ಹೇಳ್ತಾರೆ. ಸಂಗಟೆ ಹೆಣ್ತಿ ಪಂಚಮಿ ಹಬ್ಬ ಬಂದ್ರೆ ಭೀ ಮಗಳು ಸರಿನೇ ಬಂದ ನನಗೆ ಹಳೆಯ. ಅತ್ತಿ ಮಾವ ಇದ್ದಿರ್ಬೇಕು, ಮರ್ಗಿ ಬರಲಿ, ಅವು ಎಷ್ಟು ಜನ ಇರೋವು, ನನ್ನ ಮಗಳಿಗೆಲ್ಲ ಹೇಳಿ ಕಳಿಸಿದ ಅಂತಳಕ್ಕೆ. ಇನ್ನು ಮನೆಗೆ ಸೊಸೆನೂ ಬರ್ತಾಳೆ, ಸೊಸೆ ಬರ್ತಾಳಂತ ಖುಷಿ ಭಾಳ ಮನದಾಗ, ಸೊಸೆ ಬಂದು ಮಗನ ಕಸ್ಕೊಂಡು ಬಾಳುವಾಗ ಮುಗಿಲಿಗೆ ಬಾಯಿ ಬಿಡುತ್ತಾಳೆ. ನನ್ನ ಮಗಳು ಹಳೆ ಚಂದ ಇರಬೇಕು ಅಂತ ನಾವು ಬಯಸ್ತೀವಿ, ನನ್ನ ಮಗ ಸೊಸೆ ಚಂದ ಇರಬೇಕು ಅಂತ ಯಾಕೆ ಕಲ್ಪನೆ ಬರೋಂಗಿಲ್ಲ? ಇದು ಮೊದಲು ತಿಳ್ಕೊಳ್ಳಿ. ಈಟು ತಿಳ್ಕೊಂಡ್ರು ಶರಣರು ಚಿಂತನೆ ತಿಳ್ಕೊಂಡಂಗೆ, ಬೇರೆದೇನೂ ಇಲ್ಲ. ಶರಣರು ಹೊಸದೇನು ಜಾದು ಮಾಡಿಲ್ಲ, ಲಿಂಬೆಕಾಯಿ ಕೊಟ್ಟಿಲ್ಲ, ರುದ್ರಾಕ್ಷಿ ಕೊಟ್ಟಿಲ್ಲ, ಚೂಚ ಅಂದಿಲ್ಲ, ಸಕ್ರೆ ಕೊಟ್ಟು ಬ್ಯಾನಿ ಕಮ್ಮಿ ಮಾಡಿಲ್ಲ, ಏನೂ ಮಾಡಿಲ್ಲ. ನೀ ತಿಳ್ಕೊಂಡು ಬದುಕೋತಮ್ಮ ಅಂತ ಹೇಳ್ಯಾರ. ಸೊಸೆ ಮನೆಯಾಗ ಬಂದಾಗ ನಿನ್ನ ಮಗ ಸೊಸೆ ಹೆಂಗಾರ ಸಿಕ್ಕ ಅಂತ ಕೇಳಿದಾಗ ಏನಂತಾಳಕ್ಕಿ, ಅದು ಹಿಂದೆ ಓಡಾಡ್ತಿದ್ದು ಮುಸ್ ಮಾಡ್ಕೋತ ಅಂತಾಳೆ. ಮಗ ಓಡಾಡಿದ್ರೆ ಸೊಸೆ ಹಿಂದೆ ಓಡಾಡಿದ್ರೆ ಮುಸ್ ಮಾಡ್ಕೋತ, ಹಳೆಯ ಮಗಳ ಹಿಂದೆ ಓಡಾಡಿದ್ರೆ ಭಾಳ ಚಂದ. ಹಳೆಯ ಯಾವ ಕಲ್ಪನೆ ಲೋಕದಲ್ಲಿ ಬದುಕ್ತಾ ಇದ್ದೀವಿ? ನಮ್ಮ ಮನೆಯೊಳಗಿರುವಂಥವ್ರ ಬಗ್ಗೆ ನಾವು, ಮಗ ಯಾರ್ದು? ನನ್ನವು. ಸೊಸೆ ಯಾರು? ಆಕಿ ಎಲ್ಲವನ್ನು ಬಿಟ್ಟು ಮನೆ ಬಂದಾಕಿ, ಈ ಮನೆಯ ದೀಪ ಬೆಳಗಾಕಿ. ಮಗ ಚಂದ ಇರಬೇಕು ಅಂದ್ರೆ ಅತ್ತಿ ಇದ್ದವ್ರು ಸೊಸೆ ಸರಿ ಚಲೋ ಇರಬೇಕು. ಇಲ್ಲಾಂದ್ರೆ ಅವು ಮುಂಜಾನೆ ಹೋದಂದ್ರೆ ರಾತ್ರಿಗೆ ಎಲ್ಲರೂ ಮಕ್ಕೊಂಡಾಗೆ ಬರ್ತಾನೆ ಮನೆಗೆ, ಕಿಟಿ ತಾಳಾರ್ದಕ್ಕೆ. ಇವೆಲ್ಲ ಯಾಕೆ ಈ ಭ್ರಮಾ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಹೃದಯ ವೈಶಾಲ್ಯತೆ ಕಡಿಮೆ ಆಗ್ಯದ, ಬೇರೆ ಏನೂ ಇಲ್ಲ. ನಾನು ಯಾರಿಗೆ ನಂಬ್ತೀನೋ ಅವ್ರೊಬ್ಬರು ಚಲೋ ಇದ್ರು ಸಾಕು. ಏನು ನಿಜಮ್ಮವ್ರೆ, ನಮ್ಮ ಊರಾಗ ಒಂದು ಭಾಳ ಚಂದ ನಟಿಸ್ತನದ ಮಾಡಿರಿ. ಅವ್ರ ಮನೆಯಾಗ ನಾವು ಮೊದಲು ಕೇಳೋರು, ಅವ್ರ ಮನೆಗೆ ಎಷ್ಟು ಮಂದಿ ಅವ, ನಾನು ಹೆಂಡತಿ ಕೇಳ್ತಾಳೆ ಮೊದಲು. ಅವ್ರ ಮನೆಯಾಗ 4 ಮಂದಿ ಅಣ್ಣ ತಮ್ಮರು, 4 ಮಂದಿ ನೆಗೆಣದೇರು, 3 ನಾದನಿದೇರು, ಮೈದಂದೇರು 3. ಮೊದಲು ಏನಂತೀವಿ, ಬಾ ಅಂಥ ಮನ್ಯಾಗ ಹೂವನಂತ ನನ್ನ ಮಗಳು ಎಂದಿ ರೊಟ್ಟಿ ಬಡಿಬೇಕಕ್ಕ ಅಂತ ಕೇಳ್ತೀವಿ. ರೊಟ್ಟಿ ಬಡಿಬೇಡ್ದು, ಅತ್ತಿ ಮಾವು ದಬ್ ಬಡ್ದು ಹೊರಗೆ ಹಾಕ್ಬೇಕು ಅಂದರೆ ಭಾಳ ಖುಷಿ. ಆದ್ರೆ ಒಂದು ಕಾಲ ಇತ್ತು, ಮಕ್ಕಳಿಗೆ ಹೇಳಿ ಕಳಿಸ್ತಾ ಇದ್ದರು. ಮದುವೆಯಾಗಿ ಹೋಲತ್ರ ಏನು ಹೇಳಿ ಕಳಿಸ್ತಿದ್ರಿ? ಅತ್ತಿ ಮಾವಂಗಂಜಿ, ಸರಳ ಸೂತ್ರ. ಅತ್ತಿ ಮಾವಂಗಂಜಿ ಸುತ್ತೇವಳು ನೆರಗಂಜಿ, ಗಂಡನ ದನಿಗಂಜಿ ಬಾಳವ್ವ ಅಂತ ಕಳಿಸ್ತಿದ್ರು ಅಜ್ಜಿದರೆಲ್ಲ, ಇಲ್ಲ ಅಜ್ಜಿದರು. ಈಗಿನವ್ರು ನಾವೇನು ಹೇಳಿ ಕಳಿಸ್ಲತ್ತೀವಿ? ಕಾಲ ಹೆಂಗದ, ನಾವೇನು ಹೇಳಿ ಕಳಿಸ್ಲತ್ತೀವಿ? ಮಗ ನೀ ಅಂಥ ಮನೆಗೆ ಹೆಂಗಿರ್ತೇವೆ ಗೊತ್ತಿಲ್ಲ ಮಗ, ನಂಗೆ ನೀ ಯಾರು ಮಾಡ್ತೀವಿ ಗೊತ್ತಿಲ್ಲ. 6 ತಿಂಗಳ ಒಳಗೆ ನೀ ಕ್ವಾಟ್ಯಾಗ ಮನೆ ಮಾಡೋದು ನಾ ಈ ಕಣ್ಣು ತುಂಬ ನೋಡ್ಬೇಕು ಮಗ. ಎಂಥತ್ತೇ ಓದ್ತಾಯಿದ್ದರು. ನಿನ್ನ ಮಗಳು ಕ್ವಾಟ್ಯಾಗ ಮನೆ ಮಾಡಿದ್ರೆ ಸೊಸೆ ಬಿ ಬಂದು ಮಾಡ್ತಾಳೆ. ಹಳೆ ಸಾಯಿಲೆ ಅಂದರೆ ಮನೆ ಮಗಳ ಸತ್ತಳಂತ. ಯಾವತ್ತು ಬದುಕನ್ನು ಪ್ರೀತಿಯಿಂದ ಕಾಣಬೇಕು. ಕುಟುಂಬ ನಂದು ಅಂದಮೇಲೆ ನನ್ನವರನ್ನು ಮೊದಲು ಪ್ರೀತಿಸೋದನ್ನು ಕಲಿಬೇಕು. ಪ್ರತಿಯೊಬ್ಬ ಸದಸ್ಯರು ನಕ್ಕಾಗ ಮಾತ್ರ ನಿನ್ನ ಮನೆ ಚಂದ ಇರ್ತದೆ, ಇಲ್ಲ ಅಂದ್ರೆ ಇರೋಂಗಿಲ್ಲ.
ಹಂಗಿರ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಶರಣರ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಬದುಕಬೇಕು. ಸ್ತುತಿ ನಿಂದೆಗಳು ಬಂದಡೆ ಅಕ್ಕ ಹೇಳ್ಯಾಳ, ಹೇಳ್ಯಾರಿ ವಚನಗಳು ಹಾಡ್ತೀರಿ ಭಜನೆದ, ಜೈ 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 ಹಾಡ್ತೀವಿ. ಆಚರಣೆ ಎಲ್ಲದ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಪದ ತಾಯಿಯಂದರೆ ಬಳಸ್ಕೊಂಡ್ರೆ ಅತ್ತಿ ಬಿ ಸುಖ, ಸೊಸಿ ಬಿ ಸುಖ, ಅಣಬಿ ಸುಖ, ತಂಬಿ ಸುಖ, ಸಮಾಜ ಸುಖಿಯಾಗಿರ್ತದೆ. ಇಲ್ಲ ಅಂದ್ರೆ ಇರೋಂಗಿಲ್ಲ. ಇವತ್ತು ನಮಗೆ ದೊಡ್ಡ ಕೊರತೆ ಅದೇ ಆಗ್ತಾಯಿದೆ. ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಒಳಗಿರುವಂಥ ಭಾವನೆಗಳನ್ನು ಮೊದಲು ಪರಿವರ್ತನೆ ಮಾಡಿಕೊಳ್ಬೇಕು ಅಂತ, ನಮ್ಮ ಒಳಗಿರುವಂಥ ವಿಚಾರಗಳನ್ನು ಪರಿವರ್ತನೆ ಮಾಡಬೇಕು. ಕಡಿಗಿಲಿಲ್ಲದ ಬಂಡಿ ಹೊಡೆಗೆಡೆದು ಮಾಬುದೆ, ಕಡಿಗಿಲು ಬಂಡಿಗಾಧಾರ, ಕಡುದರ್ಪ ಬೇರಿದ ಒಡಲೆಂಬ ಬಂಡಿಗೆ ನಿಮ್ಮ ಶರಣರ ನುಡಿಗಣ್ಣವೇ ಕಡಿಗೀಲು ಅಂತ ಕೇಳ್ತಾರೆ. ಬೇರೆ ಏನೂ ಅಲ್ಲ. ಈ ಬಂಡಿ ಅದ, ಇದು ರಥ ಅದ. ನೀವೆಲ್ಲ ಚನ್ನಬಸವ ಪಟ್ಟದೇವ್ರ ರಥ ಮಾಡಿಸ್ಲತ್ತೀರಿ. ರಥ ಅದ, ರಥ ಸುಮ್ಮನೆ ಇರಂಗಿಲ್ಲ, ಅದು ಎಳಿಬೇಕಾಗ್ತದೆ. ಹ್ಯಾಂಗೆ ಎಳಿಬೇಕಾಯ್ತಂದ್ರೆ ಭಾವ ಶುದ್ಧಿ ಎಳಿಬೇಕಾಗ್ತದೆ, ತನು ಮುಟ್ಟಿ ಎಳಿಬೇಕಾಗ್ತದೆ, ಅಂತರಂಗದಿಂದ ಬಹಿರಂಗದಿಂದ ಶುದ್ಧವಾಗಿಟ್ಕೊಂಡು ಎಳಿಬೇಕಾಗ್ತದೆ. ಅದಕ್ಕೆ ಅಲ್ಲಿ ಹೇಳಿಲ್ಲ ನಾಲ್ಕು, ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಾರದ ಅಸಾಧ್ಯವಯ್ಯ. ಆಸೆ ಆಮಿಷವನ್ನೆಳೆಯವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳ ಹೊರಗೆ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೆ ತಿಳಿದು ಚೆನ್ನಮಲ್ಲಿಕಾರ್ಜುನಂಗೆ ಒಲಿದು ಉಭಯಲಜ್ಜಿತಳಾಗಿ ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿರ್ತಾನೆ. ಅಲ್ಲಿ ಕಲ್ಯಾಣ ಅಲ್ಲ, ಇಲ್ಲೇ ಕಲ್ಯಾಣದ. ನಾವು ಎಲ್ಲಿ ಇರ್ತೀವೋ ಅಲ್ಲೇ ಕಲ್ಯಾಣ, ಅಲ್ಲೇ ಕಲ್ಯಾಣ. ಆ ಕಲ್ಯಾಣಕ್ಕೆ ಹೋಗುವಂಥ ಮನಸ್ಸು ನಮಗಿಲ್ಲ. ನಮ್ಮ ಬದುಕು ಹಸನು ಮಾಡ್ಕೊಳ್ಬೇಕು ಅನ್ನುವಂಥ ಕನಸಿಲ್ಲ. ನಾವು ಕೇವಲ ಏನು ಮುಂಜಾನೆ ಬೆಳಗಾಯಿತು ಅಂದ್ರೆ, ನಾ ಅದಕ್ಕೆ ಹೇಳ್ತೀನಿ, ಧಾರಾವಾಹಿ ನೋಡಿನವ್ರು ನೀವು ನೋಡ್ತೀರಿ. ನಾನು ನಮ್ಮ ಮನೆಗೆ ಭೀ ಆಗಾಗ ನಮ್ಮ ಮನೆಯಾಗ 10 ವರ್ಷದ ಟಿ ವಿ ಇಲ್ಲ, ಇಟ್ಟಿಲ್ಲ ನಾನು. ಮತ್ತು ಅವರು ಅದು ಹೆಂಗೆ ನೋಡುತ್ತರೋ ಅಂದ್ರೆ ಮತ್ತು ನಾವೆತ್ತು ಹೋಗ್ರಿ. ನೋಡಬಾರ್ದು ಅಂತಲ್ಲ, ಅದು ಹೆಂಗೆ ನೋಡಬೇಕು ಅಂದರೆ ದೀಪಕ್ಕೆ ಮುತ್ತು ಕೊಟ್ಟಂಗೆ ನೋಡ್ಬೇಕು. ದೀಪಕ್ಕೆ ಮುತ್ತು ಕೊಟ್ಟ ಅರ್ಥ ಐತಲ್ರಿ ನಾ ದೂರಿಂದ ಒಳ್ಳೇದು ಈ ಮೊಬೈಲ್ದಾಗ ನಮ್ಮ ಮಕ್ಕಳಿಗೆಲ್ಲ ಮಾತಾಡತ್ತಾರೆ ಹೇಳ್ತೀವಲ್ಲ, ದೀಪಕ್ಕೆ ಮುತ್ತು ಕೊಟ್ಟರೆ ತುಡಿ ಸುಡ್ತದೆ. ನಾವು ಧಾರಾವಾಹಿದೊಳಗಿಂದ ಮನೆಯಾಗ ಅಡಪ್ ಮಾಡ್ಕೊಂಡಿವಂದ್ರೆ ಸಂಸಾರ ಹಾಳಾಗ್ತವೆ, ಮನಸ್ಸುಗಳಿಗೆ ಕೆಡ್ತವೆ, ನಕ್ಕೋತೀನಿ ಹಾಳು ಮಾಡ್ತಾರೆ. ಅವ್ರು ಹ್ಯಾಂಗೆ ಮಾಡ್ತಾರೆ, ಅದು ಬಣ್ಣದ ಲೋಕದೊಳಗೆ ಪರದೆ ಮೇಲೆ ಏನು ಮಾಡ್ತಾರೆ, ಅದು ನಾವು ನೈಜ ಜೀವನದಾಗ ಮಾಡ್ಲಿಕ್ಕೆ ಹೋಗ್ತೀವಿ, ನಾವು ಫೇಲ್ ಆಯ್ತೀವಿ. ಭಾವನೆಗಳನ್ನು ಹಣ ಕಳ್ಕೊಂಡು ಸಿಗ್ತದೆ, ಮತ್ತೊಂದು ಕಳ್ಕೊಂಡ್ರೂ ಸಿಗ್ತದೆ. ಹಿರಿಯರು ಸಿಗಂಗಿಲ್ಲ, ಮನಸ್ಸುಗಳು ಸಿಗಂಗಿಲ್ಲ. ಒಡೆದು ಮನಸ್ಸು ಹೋದು ಅಂದರೆ ಕಟ್ಟೋದು ಭಾಳ ಕಷ್ಟವಾಗ್ತದೆ. ಮನಸ್ಸುಗಳು ಆದಷ್ಟು ಒಳಿಲಾರ್ದಂಗೆ ಕಲಿಯುವಂಥ ಸಂಸ್ಕೃತಿಯನ್ನು ನಮ್ಮ ಮನೆಗಳಲ್ಲಿ ಬೆಳೆಸುವಂಥ ಕಾರ್ಯವನ್ನು ನಾವೆಲ್ಲ ಮಾಡಬೇಕಾಗ್ಯದ. ಅದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯೊಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಅದಕ್ಕೆ ಹ್ಯಾಂಗೆ ಒಬ್ಬ ರಾಜ, ನೀವು ಇನ್ನೂ ಸರಳೀಕರಣವಾಗಿ ಹೇಳಬೇಕಾದ್ರೆ, ಒಬ್ಬ ರಾಜ, ಈಗ ರಾಜ ಅಂದ ತಕ್ಷಣ ಅವನಿಗೆ 2 ಹೆಂಡ್ರು 3 ಹೆಂಡ್ರು 4 ಜನ ಇರ್ತಾರೆ, ಕತ್ತಿ ಇದು. ಒಬ್ಬ ರಾಜಾಗ 2 ಹೆಂಡ್ರು, 2 ಹೆಂಡ್ರು, ಅವರಿಬ್ಬರಿಗೂ ಒಬ್ಬೊಬ್ಬ ಗಂಡು ಮಕ್ಕಳು, ಇಬ್ರಿಗೂ ಮಕ್ಕಳು. ಆದರೆ ರಾಜ್ಯ ಒಂದು ಸಲ ರಾಜ್ಯದ ಆಸ್ಥಾನದಾಗ ಬಂದು ಕೂಡ್ತಾನೆ. ಸಣ್ಣ ಮಗು ಇರ್ತದೆ. ಸಣ್ಣ ಮಗು, ಸಣ್ಣಕ್ಕಿನ ಮಗ ಏನು ಮಾಡ್ತಾನೆ, ಹುಡ್ಕೋತ ಬಂದು ಆ ಅಪ್ಪನ ತೊಡೆ ಮೇಲೆ ಕೂಡ್ತಾನೆ. ಹಕ್ಕಿರ್ತದಲ್ರಿ. ಅದು ಯಾರು ನೋಡ್ತಾರೆ ಅಂದರೆ ಹಿರಿಯ ರಾಣಿ ನೋಡ್ತಾಳೆ. ಹಿರಿಯ ರಾಣಿ ನೋಡಿ ಆ ರಾಜನ ಬಳಿ ಹೋಗಿ ಆ ಮಗುವನ್ನು ದರರ ಎಳ್ಕೊಂಡು ಬರ್ತಾಳೆ ಕೆಳಗೆ. ಯಾಕೆ ಎಳ್ಕೊಂಡು ಬರ್ತಾಳೆ? ರಾಜ ಕೇಳ್ತಾನೆ, ಯಾಕೆ ಎಳಿತಾ ಇದ್ದಿ ಮಗುವಿಗೆ? ಯಾಕೆ ಅಂತಾಳೆ, ನಿಮ್ಮ ತೊಡೆಯ ಮೇಲೆ ಆ ಸ್ಥಳದ ಮೇಲೆ ಕೂಡುವಂಥ ಅಧಿಕಾರ ನಾ ಹಿರಿಯ ಸೊಸೆ ಇದ್ದ ನನ್ನ ಮಗನಿಗದ, ಅವನಿಗಲ್ಲ ಅಂತ ಹೇಳ್ತಾಳೆ. ಮಗ ಅವಂದೇ, ಆಕಿನ ಗಂಡಂದೇ ಮಗ. ಅದು ಎಷ್ಟಿದ್ರೆ ಎದಕ್ಕೆ ಬಂತ್ರಿ? ಒಬ್ಬ ರಾಜ ಅವ ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಮಾಡ್ಬೋದಾಗಿತ್ತು. ಒಂದು ಕ್ಷಣ ಮಗು ತೊಡೆ ಮೇಲೆ ಕುಂತು ನಮಗೆ ಸೇನೆ ಮಾಡ್ಕೊಳ್ಳಿಕ್ಕೆ ತಾಕತ್ತಿಲ್ಲ ಅಂದಮೇಲೆ ಎಷ್ಟಿದ್ರೆ ಎದಕ್ಕೆ ಬರ್ತದೆ?
ಇವತ್ತು ನಾವು ಕೇರಳದಾಗ ನೋಡ್ಲತ್ತೀವಿ, ವಯನಾಡು, ಅದು ಟಿ ವಿದಾಗ ನೋಡಿದ್ರೆ ಕಣ್ಣಿಗೆ ನೀರು ಬರ್ಲತ್ತಾವ. ಹೋದ ವರ್ಷ ಒಬ್ಬ ಹುಚ್ಚ ಅದು ಭವಿಷ್ಯ ನುಡಿದಿದ್ದ ಅಂತ, ಅದು ಟಿ ವಿದವನು ಎಲ್ಲ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಾಗ. ಇಡೀ ಊರಿಗೂರು ಸ್ಮಶಾನ ಮೌನ ಆಗ್ಯದ. ಅದಕ್ಕೆ ನಾವು ಎಷ್ಟು ಜನ ಇರ್ತೀವಿ ಮುಖ್ಯ ಇಲ್ಲ, ಹ್ಯಾಂಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗಬೇಕು. ಶರಣರು ಎಷ್ಟು ಜನ ಇರ್ತೀವಿ ಅಂತ ಅವರು ಆಲೋಚನೆ ಮಾಡಲಿಲ್ಲ, ಇರುವಷ್ಟು ದಿನ ನಾವು ಹ್ಯಾಂಗೆ ಬದುಕಬೇಕಂತ ಚಿಂತನೆ ಮಾಡಿದರೆ ಹೊರತು ಬೇರೆ ಏನೂ ಅವರು ಚಿಂತನೆ ಮಾಡಲಿಲ್ಲ, ವಿಚಾರ ಮಾಡಲಿಲ್ಲ. ಅದಕ್ಕೆ ಆ ಒಂದು ಆಲೋಚನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ಯದ ಅನ್ನುವಂಥದ್ದನ್ನು. ಅದಕ್ಕೆ ಈ ಕಂಗಳ ಮುಂದಣ ಕತ್ತಲೆ ಇದೆಯೇನು, ಕಂಗಣ ಮುಂದಣ ಕಣ್ಣಿನ ಎದುರುಗಡೆ ಕತ್ತಲಿಗೇನದ ಏನು ನಮ್ಗೆ? ಈ ಲೈಟ್ ಹೋಯ್ತು ಅಂದರೆ ಕತ್ತಲು ಬೀಳ್ತದೆ. ನಿಮ್ಮ ಮುಖ ನನಗೆ ಕಾಣಿಸ್ತದೇನು ರೀ? ಕಾಣಿಸಂಗಿಲ್ಲ. ನಮಗೆ ಏನು ಎದ್ರ ಕತ್ತಲೆ ಬಡ್ಕೊಂಡದ ಅಂದ್ರೆ ಮಾಯದ ಕತ್ತಲೆ ಬಡ್ಕೊಂಡದು, ಇತಿಶ್ರೀ ಅನ್ನುವಂಥ ಕತ್ತಲು ಬಡ್ಕೊಂಡದು. ಹೃದಯ ವೈಶಾಲ್ಯತೆಯ ಕತ್ತಲು ಇಲ್ಲ, ಬೆಳಕಿಲ್ಲ. ಎಲ್ಲಿ ಹೃದಯ ವೈಶಾಲ್ಯತೆ ಬರ್ತದೆ ಈ ಮಾಯದ ಕತ್ತಲು ಹೋಗ್ತದ ಅಂತ. ಅದಕ್ಕೆ ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆ ಇದೆಯೋ ಮನದ ಮುಂದಣ ಮರಿವೆ ಇದೆಯೇನೋ ಅಂತ ಕೇಳ್ತಾರೆ. ಮನಸ್ಸಿನ ಮುಂದೆ ಮರಿವಿಕೆ ಹೆಚ್ಚಿಗದ ಏನು? ಬದುಕಿನ ನೈಜತೆ ತಿಳ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀವೇನು? ಒಂದು ಭಾಳ ಅದ್ಭುತವಾಗಿರುವಂಥ ವಿಚಾರಗಳು, ಮತ್ತು ಅವ್ರು ಯಾರ ಖುಷಿ ಪಡಿಸ್ಬೇಕು ಅಂತ ಬಂದಿರುವಂಥ ವಿಚಾರಗಳಲ್ಲ. ಇದು ಇನ್ನೂ 1000 ವರ್ಷ ಹೋದರೂ ಸಹಿತ ಈ ವಿಚಾರಗಳು ಅಂದಿನ ಮನುಕುಲಕ್ಕೆ ಪ್ರಸ್ತುತ ಅನ್ನಿಸ್ತಾವೆ. ಮುಂದುವರೆದು ಹೇಳ್ತಾರೆ, ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ. ಸರಳ ವಚನ ಅದ. ಕಣ್ಣಾಗ ನಾನು ನೋಡಬೇಕು ಕೇಳಬೇಕು ಅಂತದ, ಆದರೂ ನೋಡ್ತಾ ಇಲ್ಲ. ಶ್ರಾವಣ ಮಾಸದಾಗ ಹೋಗಿ ಪ್ರವಚನ ಕೇಳಬೇಕು ಅಂತದ, ಬರ್ಲಿಕ್ಕೆ ಆಗ್ತಾ ಇಲ್ಲ. ನೋಡ್ರಿ, ನಾವು ದುಶ್ಚಟ ದುರ್ಗುಣ ಇವೆಲ್ಲ ಸರಿ ಕುಡಿಯೋರು ಅದು ಅಂತೀವಿ. ಶ್ರಾವಣ ಮಾಸದಾಗ ಒಬ್ಬ ನಮ್ಮ ದೋಸ್ತಂದ, ನಾವು ಶ್ರಾವಣದಾಗ ಎಲ್ಲ ಬಿಟ್ಟ ಅಂದವ. ಏನು ಬಿಟ್ಟು? ಎಲ್ಲನೇ ಬಿಟ್ಟ. ಶ್ರಾವಣ ಮಾಸ ಬಂತು ಅಂದ್ರೆ 1 ತಿಂಗಳು ಪಾಲನೆ ಮಾಡ್ತೀವಿ, ಹೌದಲ್ರಿ? ನಮ್ಮಲ್ಲಿ ಯಾರ ದುಶ್ಚಟ ಈ 5 ತಂಬಾಕು ತಿಂಬದಿದ್ರು ಭೀ ಶ್ರಾವಣದಾಗ ಬಿಡ್ತಾಯವ ಅಂತ ಬಿಡ್ತಾರೆ. ಶರಿ ಕುಡಿಯೋರಿದ್ದರು ಶರಿ ಕುಡಿಯೋದು ಬಿಡ್ತಾರೆ. ಯಾಕೆ? ನಾವು ಶ್ರಾವಣ ಪಾಲನೆ ಮಾಡತ್ತೀವಿ ರೀ. ಈ ಶ್ರಾವಣ ಮುಗಿದ್ಮೇಲೆ ಅವ್ರಿಗೆ ಕೇಳ್ರಿ, ಅದು ಹೆಂಗೆ ಆಯ್ತದ ರೀ? ಅದು ಹೆಂಗೆ ಮನಸ್ಸು ಬರ್ತದೆ ರೀ? 5 ಕೇಳ್ರಿ, ತಂಬಾಕು ಬಿಟ್ಟರು ಹಲ್ ಜುಮ್ 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 ಅಂತಾವಂತ. ಮತ್ತು ಶ್ರಾವಣದ ಬಿಟ್ಟಾಗ ಜುಮ್ ಜುಮ್ ಅಂಬಲು, ಹೌದಲ್ರಿ? ಶ್ರಾವಣದ ನಾವು ಪತ್ತೆ ಮಾಡಿದಾಗ ನೀ ಸರಿ ಕುಡಿಬೇಡಪ್ಪ, ಭಾಳ ವೀಕ್ ಆಗ್ಲತ್ತಿದೆ ಅಂದ, ಕುಡಿಲಿಲ್ಲ ಅಂದ್ರೆ ನನ್ನ ಕೈ ಗಡಗಡ ನಡುಗ್ತಾವ ಅಂತ ಹೇಳ್ತಾರೆ ಕೆಲವರು. ಅದು ಶ್ರಾವಣದ ಕೈ ನಡಗಂಗಿಲ್ಲ. ನನ್ನ ಭಾವನೆಗಳು ಏನು ಇರ್ತಾವ ನೋಡ್ರಿ, ಈಗ ಮೊಬೈಲ್ ತಯಾರು ಮಾಡಿನವರು ನಾವೇ ಇದ್ದೀವಿ. ನಮ್ಮ ಮಾನಸಿಕವಾಗಿ ಏನು ಸೆಟ್ ಮಾಡ್ಕೊಳ್ತೀವೋ ಅದು ಬರ್ತದೆ. ನಿಮಗೊಂದು ಚಂದ ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ. ನಿಮಗೆ ಭಾಳ ಖುಷಿ ಆಯ್ತು ಅಂದ್ರೆ ಭೀ ಕಣ್ಣಾಗ ನೀರು ಬರ್ತಾವೆ, ಭಾಳ ದುಃಖ ಆದಾಗ ಭೀ ಕಣ್ಣಾಗ ನೀರು ಬರ್ತಾವಲ್ರಿ. ಭಾಳ ನೋವಾದಾಗ, ಏನೋ ಕಳ್ಕೊಂಡಾಗ, ಏನೋ ಇದು ಆದಾಗ ನೋವು ಬರ್ತಾವೆ. ಆ ಟೈಮ್ನಾಗ ಏನು ಮಾಡಿರಿ ಅಂದ್ರೆ ಒಂದು ಹನಿ ನೀರು ತುಟಿಗೆ ಹಚ್ಕೋರಿ. ಆ ನೀರು ಉಪ್ಪಾಗಿರ್ತಾವೆ. ನೀವು ಭಾಳ ಖುಷಿಯಾಗಿರಿ, ನಿಮ್ಮ ಮಕ್ಕಳದ್ದು ಮೆಡಿಕಲ್ ಹತ್ಯದ, ಮತ್ತೊಂದು ಏನೋ ಆಗ್ಯದ ಅಂತ ಇಟ್ಕೋರಿ. ಆಗ ಆನಂದ ಭಾಸ್ಪನೂ ಬರ್ತಾವೆ. ಆ ನೀರು ಸಿಹಿ ಇರ್ತದೆ. ಎಷ್ಟು ಮಜಾ ಅದಲ್ಲ. ನಮ್ಮ ದೇಹದೊಳಗೆ 72,000 ನರನಾಡಿಗಳದಾವೆ. ಈ ನರನಾಡಿ ನಮಗೆ ಗೊತ್ತಿಲ್ಲದಂಗೆ ತನ್ನ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತದೆ. ಒಂದು ಫೋಟೋಗ್ರಾಫರ್ ಸ್ಮೈಲ್ ಅಂದ ತಕ್ಷಣ ಒಂದು ಕ್ಷಣ ಫೋಟೋ ಚೆಂದ ಬರ್ತದೆ ಅಂದಮೇಲೆ ಜೀವನ ಪರ್ಯಂತ ಸ್ಮೈಲ್ ಆಗಿರ್ಲಿಕ್ಕೆ ನಮ್ಮ ಮುತ್ತನಿಗೆ ಎಂಟೇನು ಹೋಗ್ತದೆ? ಸ್ಮೈಲ್ ಆಗಿರ್ಲಿಕ್ಕೆ ಏನು ತ್ರಾಸದ? ಇಲ್ಲ. ಅದು ತಿಳ್ಕೊಳ್ಳೋದೇ ಇಲ್ಲ. ಕ್ಷಣಿಕವಾಗಿ ಸ್ಮೈಲ್ ಮಾಡೋದು ಬೇಡ, ಅದು ಕ್ಷಣಿಕ ಸುಖ ಆಗ್ತದೆ. ಜೀವನ ಪರ್ಯಂತ, ನಾನು ಬದುಕುವ ಪರ್ಯಂತ ನನ್ನಿಂದ ಮತ್ತೊಬ್ಬರಿಗೆ ಕೇಳಿ ಮಾಡೋದಿಲ್ಲ ಅಂತ ಯಾರು ಬದುಕ್ತೀವೋ ಅವರು ಶರಣರ ಬದುಕಾಗ್ತದೆ. ಶರಣರ ವಿಚಾರದ ವಾರಸ್ದಾರಾಗಿ ನಾವು ಬದುಕಲಿಕ್ಕೆ ಅರ್ಹರಾಗಿರ್ತೇವೆ. ಅಲ್ಲಿ ತಪ್ಪಲತ್ತೀವಿ ನಾವು ಅಂತ. ಅದಕ್ಕೆ ಭಾಳ ಚಂದ ಮುಂದುವರೆದು ಹೇಳ್ತಾರೆ, ನರ ಜನ್ಮದಿಂದ ಏಹದೊಳ ಮಿಗಿಲುಂಟೆ. ಮನುಷ್ಯ ಜನ್ಮನೇ ದೊಡ್ಡದು. ವಿಚಾರ ಮಾಡುವಂಥ ಸ್ವಾತಂತ್ರ್ಯ ನಮಗದ, ಆಲೋಚನೆ ಮಾಡುವಂಥದ್ದದ, ಮಾತಾಡುವಂಥದ್ದದ, ಎದುರು ಹೇಳಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದದ. ಇಷ್ಟೆಲ್ಲ ಇದ್ಮೇಲೂ ಸಹಿತ ಯಾಕೆ ನಾವು ಎಡುತ್ತಾ ಇದ್ದೀವಿ? ಬೇರೆ ಪ್ರಾಣಿಗಳಿಗಿಲ್ಲ ನಮಗಿರುವಂಥದ್ದು ಇದು ವಿಚಾರಗಳು.
ಎಲ್ಲಿ ತಪ್ತಾ ಇದ್ದೀವಿ ಅಂದರೆ ನಾವು ಶರಣರ ವಿಚಾರಧಾರೆಗಳನ್ನು ಮೆಲುಕು ಹಾಕುವುದರಲ್ಲಿ ತಪ್ತಾ ಇದ್ದೀವಿ. ಈ ಪ್ರವಚನಗಳು ಯಾಕೆ ಬೇಕು ಅಂದರೆ ಇದಕ್ಕೆ ಬೇಕು, ನಮಗೆ ಇದಕ್ಕೆ ಬೇಕು. ಅದಕ್ಕೆ ಹೇಳ್ತಾರೆ, ಈ ಮುಂದೋದು ಹೇಳ್ತಾರೆ ಅವರು ಭಾಳ ಚಂದ ಹೇಳ್ತಾರೆ, ಒರಸಿ ತೊಳೆದೆ ಮಾರಿ ಮೂಗ. ನೋಡ್ರಿ, ಒರಸಿ ತೊಳೆದೆ ಮಾರಿ ಮೂಗ, ತೊಳೆದು ಬ್ಯಾಸರಾಜೇನಲ್ಲ. ತತ್ವಪದಕಾರ ಹೇಳ್ತಾರೆ, ನಾನು ಮೂಗು ಮಾರಿ ಮೈ ಎಲ್ಲ ತಿಕ್ಕಿ ಕಲ್ಲಚ್ಚಿ, ಆಗೆಲ್ಲ ಕಡೆಬೇಳೆ ಹಿಟ್ಟು ಕಲ್ಲುಗಳಚ್ಚಿ ಹಿಂದಿನವರೆಲ್ಲ ಒರೆಸ್ತಿದ್ರು. ಈಗ ಟಿ ವಿದಾಗ ಟಿಂಗ್ ಅಂತ ಬಂತು ಟಂಗ್ ಅಂತ ತರಿಸೋರು ಸಾಬಾನುಗಳು. ಅದು ಎಟ್ಟದಾಕಿರಲ್ಲ, ಅದು ಹಚ್ಕೊಂಡ್ರೆ ಯಾನ್ಯಾಕಾಗಲ್ಲ, ಚಿಂತೆ ಇಲ್ಲ. ಅದು ಹಂಗಿರ್ತದೆ, ಹಿಂಗೆ ತರೋದು. ಯಾವುದೋ ಒಂದು ಚಾಕ್ಲೇಟ್ ಇತ್ತು, ನಾವೀ ಯಾವುದೋ ಒಂದು ಸಲ ಎಲ್ಲೋ ಕುಂತಿನ ನೋಡಿದೆ, ಆ ಚಾಕ್ಲೇಟ್ ತಿಂದು ಹುಪ್ಪು ಅಂತ ಉದುರು ಕಡೆ ಉಡಿ ಬರ್ತಾರಂತ. ಹೌದಲ್ರಿ. ಇನ್ನೊಂದು ಇತ್ತು, ಅತ್ತಿ ಕಾಲು ದಬಸ್ಕೋತ ಕುಂತೀನಿ. ನಾ ಹೇಳ್ತೀನಿ, ಅದು ನಂಗೆ ಭಾಳ ಬೇಜಾರು ಅನ್ನಿಸ್ತು. ಸೊಸೆ ಇದ್ದಕ್ಕೆ ಅತ್ತಿ ಕಾಲು ದಬಸ್ಕೋತ ಕೂಡ್ತಾಳೆ. ಅಲ್ಲಿ ಟಿ ವಿ ನೋಡ್ಕೊತ ಕುಂತಾಗ ಆಕೆ ನಂಬರ್ ಬರ್ತದೆ, ಆಕೆಗೆ ಲ್ಯಾಟ್ರಿ ಹತ್ತದ. ಆಕೆಗೆ ಆ ಅತ್ತಿಲ್ಲ ಕಾಲು ದಬಸೋದು ಬಿಟ್ಕೊಟ್ಟು ಅತ್ತಿನಿಂದ ಕಾಲು ದಬಸ್ಕೋತ ಕೂಡ್ತಾಳೆ. ನೋಡಿರಿ, ಇಂಥ ಜಾಹೀರಾತುಗಳನ್ನ ನೋಡಿದೀವಿ ಅಂದ್ರೆ, ಅಂಥ ಜಾಹೀರಾತು ನೋಡಿ ನಾವು ಜೀವನ ಮಾಡಿದೀವಿ ಅಂದ್ರೆ ನಾವು ಉದ್ಧಾರ ಆಯ್ತೀವ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಒರಸಿ ತೊಳೆದೆ ಮಾರಿ ಮೂಗ. ಎಲಿತನ ತೊಳೆದೆವು, ಎಲಿತನ ತೊಳೆದ್ರಂತೆ ತೊಳೆದು ಬ್ಯಾಸರಾಜೇನಲ್ಲ. ನನಗೆ ಸಾಕಾಗಿ ಹೋಯ್ತು, ಏಟಂತ ಸಿಕ್ಕಲಿ ಅದಕ್ಕೆ. ಆದರೆ ಮುಂದುವರೆದು ಒಂದು ಸಾಲು ಹೇಳ್ತಾರೆ, ಒಳಗಿನ ವಾಸನೆ ಹೋಗಲೇ ಇಲ್ಲ. ತಮ್ಮ ಮುಂಡೆ ಬೋಳಾದಳೇನು ಮಣ ಬೋಳಾಗದಾಗ ನಕ್ಕರ. ತಲೆ ಹೋಗಿ ಸಾಫ್ ಮಾಡ್ಕೊಂಡು ಬರೋದಲ್ಲ, ಹೋಯ್ತು ತಲೆಗಿನ ಧೂಳು ಹೋಗಲಿ, ಆದರೆ ಮನಸ್ಸು ಸಾಫ್ ಮಾಡ್ಕೊಂಡು ಬರಬೇಕಲ್ಲ. ಮನಸ್ಸು ಸಾಫ್ ಮಾಡ್ಕೊಳ್ಳಾರ್ದೆ ಮ್ಯಾಲೆ ಭಾಳ ಚಂದ ಅಂಗಿ ಹಾಕ್ಕೊಂಡು ಟಿಪ್ ಟಾಪ ಬಂದೀವಿ ಅಂತಂದ್ರೆ ಅರ್ಥ ಇಲ್ಲ. ನೀವು 6 ತಿಂಗಳ ಗಣತಿ ಹಾಗೆ ಮೈ ತೊಳ್ಕೊಂಡ್ರೇನು, ಏನು ಮಾಡಿದ್ರೆ ಏನು, ಮಾರಿ ತೊಳೆದ್ರೆ ಏನು, ಕಲ್ಲಚ್ಚು ತಿಕ್ಕಿದ್ರೆ ಏನೂ ಆಗೋದಿಲ್ಲ. ಆಗಬೇಕಾಗಿರುವಂಥದ್ದು ಒಳಗದ. ನಾವು ಮಾಯಾ ಪ್ರಪಂಚಕ್ಕೆ ಬೆನ್ನು ಬಿದ್ದೀವಿ, ಹೊರಗಿನ ಪ್ರಪಂಚದಲ್ಲಿ ಏನದ ಅಂತ ತಿಳ್ಕೊಂಡೀವಿ. ನಾವು ಆತ್ಮತೃಪ್ತಿ ಇಲ್ಲದೆ ಬದುಕ್ತಾ ಇದ್ದೀವಿ. ಎಲ್ಲ ಆತ್ಮತೃಪ್ತಿ ಇರ್ತದೆ, ಅಲ್ಲಿ ಸಂತೃಪ್ತಿಯ ಬದುಕಿರ್ತದೆ. ನಮಗೆ ಸಂತೃಪ್ತಿ ಬೇಕಾದ್ರೆ ನೀವು ನೋಡಿ, ನಾನು ನಿನ್ನೆ ದಿವಸ ಹೇಳಿ ನಿಮಗೆ, 1 ತಿಂಗಳು ಸಮಾಧಾನವಾಗಿದ್ದರೆ ಮುಂದೆ 11 ತಿಂಗಳು ಹೆಂಗಿರ್ತದೆ ನೋಡ್ರಿ ಅಂತ ಹೇಳೀನಿ. ನೀವೆಲ್ಲ ಇದ್ದೀರಂತೆ ಅನ್ನಿಸ್ತದೆ. ಪ್ರಸನ್ನ ಚಿತ್ತವಾಗಿರ್ತದೆ ನಮ್ಮ ಮನಸ್ಸು, ಚಂದ ಇದ್ದೀವಿ ಅಂದ್ರೆ. ಇಲ್ಲಾಂದ್ರೆ ಹಲ್ಚಲ್ ಆಗ್ತದೆ. ನಾವು ಎದಕ್ಕೆ ಹಿಂಬಳಿ ಹತ್ತೀವಿ ಇವತ್ತ ಅಂದರೆ, ನಾವು ಪ್ರಸನ್ನವಾಗಿರಬೇಕು ಅನ್ನೋದೆಲ್ಲೋ ಹೊಸೌದು. ಕಾಂಚನವೆಂಬ ನಾಯನಚ್ಚೆ ನಿಮ್ಮ ನಾನು ಮರೆದನಯ್ಯ. ಎಂಥ ತತ್ವ ಸಿದ್ಧಾಂತಗಳನ್ನು ಶರಣರು ನಮಗೆ ಕೊಡ್ತಾರೆ. ಕಾಂಚನವೆಂಬ ನಾಯನಚ್ಚೆ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆ ಇಲ್ಲದ ಲಿಂಗಕ್ಕೆ ವೇಳೆ ಇಲ್ಲ ಅಂತ ಹೇಳ್ತಾರೆ. ಹಡಕಿಗೆ ಮೆಚ್ಚಿದ ಸೊಣಗ ಅಮೃತ ರುಚಿಯ ಬಲ್ಲುದೆ. ನಮಗೆ ಬೇಕಾಗಿರುವಂಥದ್ದು ಇದು, ನಾವು ಬಯಸ್ತಾ ಇರುವಂಥದ್ದು ಮತ್ತೊಂದು. ಅಂದರೆ ಹ್ಯಾಂಗೆ ಬದುಕು ಹಸನಾಗ್ತದೆ, ಹ್ಯಾಂಗೆ ವೈಚಾರಿಕ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಆಗೋದೇ ಇಲ್ಲ. ಅದಕ್ಕೆ ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಎನ್ನ ಮಾಯದ ಮದವ ಮುರಿಯಯ್ಯ. ಭಾಳ ವಿನಯಪೂರ್ವಕವಾಗಿ ಶರಣರು ಹೇಳ್ತಾರೆ, ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆ ಕಳಿಯಯ್ಯ ಅಂತ ಹೇಳ್ತಾರೆ. ನನ್ನ ಬಳಿ ಏನದ ಅವೆಲ್ಲವನ್ನು ದೂರ ಮಾಡೋದೇವ್ರೆ ಅಂತ ಕೇಳ್ತಾರೆ. ಅದಕ್ಕೆ ನಾವು ಎಲ್ಲ ಕುಂತೀವಿ ಅಂಥ ವಿಚಾರಗಳು ಬರ್ತಾವೆ. ಒಬ್ಬ ಬುದ್ಧನಲ್ಲಿ ಹೋಗ್ತಾನೆ. ಬುದ್ಧನಲ್ಲಿ ಹೋಗಿ, ನನಗೆ ಜೀವನದ ಬೆಲೆ ಏನದ, ಈ ಜೀವಕ್ಕೆ ಬೆಲೆನೇ ಇಲ್ಲ, ಈ ಜೀವನ ನಶ್ವರ ಅದ ಅಂತೆಲ್ಲ ಹೇಳ್ತಾನೆ. ಆಗವಂತಾನೆ ಅವನ ಕೈದಾಗ ಒಂದು ಕಲ್ಲು ಕೊಡ್ತಾನೆ. ಇದು ಊರಾಗ ಕೇಳ್ಕೊಂಡು ಬಾ, ಈ ಕಲ್ಲಿನ ಬೆಲೆ ಏನದ ಅಂತ ಕೇಳ್ಕೊಂಡು ಬಾ, ನಿನ್ನ ಜೀವನದ ಬೆಲೆ ಯಾವಾಗ ಹೇಳ್ತಾ ಅಂತ ಹೇಳ್ತಾನೆ. ಆ ಕಲ್ಲು ತೊಗೊಂಡು ಹೋಗ್ತಾನೆ, ತರಕಾರಿ ಮಾರೋನ ಬಲ್ಲಿ ಹೋಗ್ತಾನೆ. ಅವಂತಾನೆ ಈ ಕಲ್ಲು ಇಟ್ಕೊಂಡು ನಿನಗೊಂದು 5 ಕಿಲೋ ಟೊಮಟೊ ಕೊಡ್ತಾ ಅಂತ ಹೇಳ್ತಾನೆ. ಇನ್ನೊಬ್ಬರು ಮೆಣಸಿನ್ಕಾಯಿ ವ್ಯಾಪಾರಿ ಬಲ್ಲಿ ಹೋಗ್ತಾನೆ, 2 ಕಿಲೋ ಮೆಣಸಿನಕಾಯಿ ಕೊಡ್ತಾ ಅಂತ ಹೇಳ್ತಾನೆ. ಮತ್ತೊಬ್ಬರು ಬಂದ ಬಂಗಾರದ ಅಗಸಲ್ ಮೇಲೆ ಹೋಗ್ತಾನೆ, ನಿನಗೊಂದು 5 ಮಾಸಿ ಬಂಗಾರ ಕೊಡ್ತಾ ಅಂತ ಹೇಳ್ತಾನೆ.
ಈ ಜೋಳದ ವ್ಯಾಪಾರಿ ಬಲ್ಲಿ ಹೋಗ್ತಾನೆ, ನಿಂಗೆ ಅರ್ಧ ಕ್ವಿಂಟಲ್ ಜೋಳ ಕೊಡ್ತಾ ಅಂತ ಹೇಳ್ತಾನೆ. ವಜ್ರದ ವ್ಯಾಪಾರಿ ಬಲ್ಲಿ ಹೋಗ್ತಾನೆ, ನೀ ಏನು ಕೇಳ್ತಿ ಕೇಳು, ಅದು ದುಡ್ಡು ನಾ ಕೊಡ್ತೀನಿ ಅಂತ ಹೇಳ್ತಾನೆ. ನಾ ಯಾರ್ಯಾರು ಹೇಳ್ದೆ ನಿಮ್ಗೆ? ತರಕಾರಿದವನ ಬಲ್ಲಿ ಹೇಳ್ದೆ, ವ್ಯಾಪಾರಿದವನ ಬೆಳೆ ಹೇಳ್ದೆ, ಬಂಗಾರ ವ್ಯಾಪಾರಿ ಹೇಳ್ದೆ, ಮತ್ತು ಜೋಳ ವ್ಯಾಪಾರ ಮಾಡೋನು ಮೇಲೆ ಹೇಳ್ದೆ, ಮೆಣಸಿನಕಾಯಿ ವ್ಯಾಪಾರ ಮಾಡೋನು ಹೇಳ್ದೆ, ಕೊನೆಗೆ ವಜ್ರದ ವ್ಯಾಪಾರಿ ಹೇಳ್ದೆ. ಅವರವರ ಭಾವಕ್ಕೆ ಅವ್ರು ಹೇಳಿದ್ರು ನಿಂಗೆ ಇಷ್ಟೇ ಇದ್ರ ಬೆಲೆ ಅದ ಅಂತ ಹೇಳಿದ್ರು. ಆ ಬೆಲೆ ತಿಳ್ಕೊಂಡವು ಯಾರು ಅಂದರೆ ವಜ್ರದ ವ್ಯಾಪಾರಿ. ಅದರ ವಜ್ರದ ಕಲ್ಲಿತ್ತು, ಅದು ವಜ್ರ ಇತ್ತು. ಆ ವಜ್ರದ ಅವ್ರಿಗೇನು ಗೊತ್ತದ, ಇದು ಒಂದು ಕಲ್ಲದ ಅಂತ ತಿಳ್ಕೊಂಡು 5 ಕಿಲೋ ಮೆಣಸಿನ್ಕಾಯಿ 2 ಕಿಲೋ ಮೆಣಸಿನ್ಕಾಯಿ ಟೊಮೆಟೊ ಕೊಡ್ತಾ ಅಂತ ಹೇಳಿದ್ರೆ ಹೊರತು ಅದ್ರ ಮೌಲ್ಯ ತಿಳ್ಕೊಳ್ಳಿಲ್ಲ. ಹಂಗೆ ನಮ್ಮ ಬದುಕಿನ ಮೌಲ್ಯವನ್ನು ನಾವು ತಿಳ್ಕೊಳ್ಳಾರ್ದೆ ಬದುಕ್ತಾ ಇದ್ದೀವಿ. ನಾ ಏನು ಅಂತ ನನಗೆ ಭಾಳ ಚಂದ ಗೊತ್ತದ, ಮನಸ್ಸು ಮಾಡಬೇಕು, ಅಟೆ ಮನಸ್ಸು ಮಾಡಬೇಕು. ಒಬ್ಬವ ಭಿಕ್ಷುಕಂದ ಅಂತ ಏನದ ರೀ, ನಾವು ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ. ಇತ್ತಿತ್ತಲಾಗ ಆತ್ಮಹತ್ಯೆಗಳು ಭಾಳ ಮಾಡ್ದವು. ಅವಂದ ಒಬ್ಬ ಸಾಧು ನಡೆದಿದ್ದ. ಯಾಕಪ್ಪ ಎಲ್ಲಿ ನಡೆದಿದ್ದು ಸರಸರನೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಡೆದಿದ್ದ. ಯಾಕೆ? ನನಗೆ ಎಲ್ಲಿ ಮನ್ಯಾಗ ಕಿಮ್ಮತ್ತಿಲ್ಲ, ಹೊರಗೆ ಕಿಮ್ಮತ್ತಿಲ್ಲ, ಹೆಂಡ ಮುಂದೆ ಕಿಮ್ಮತ್ತಿಲ್ಲ, ಮಕ್ಳ ಮುಂದೆ ಕಿಮ್ಮತ್ತಿಲ್ಲ, ಈ ಜಿಂದಗಿಗೆ ಕಿಮ್ಮತ್ತಿಲ್ಲ ರೀ. ಇದ್ದೇನು ಮಾಡೋದ, ಸಾಯ್ತಾ ಅಂದವ. ಹಿಂಗೆ ಸಾಯಿ, ಮತ್ತು ಸಾಯ್ತಾ ಹೆಂಗೂ ಸಾಯ್ಲತ್ತಿದಿ, ನಿನ್ನೊಂದು ಕಣ್ಣು ಕೊಟ್ಟು ಹೋಗು ಸಾಯಿ ಅಂದ. 1 ಲಕ್ಷ ರೂಪಾಯಿ ಕೊಡ್ತಾರೆ, ನೀನು ಒಂದು ಕಣ್ಣು ಕೊಟ್ಟು ಹೋಗು ಅಂದ. ಹೆಂಗೂ ಹೋಗಿ ಸಾಯೋನೇ ಇದ್ದು ಇನ್ನೊಂದು 5 ನಿಮಿಷ. ಅವಂದ ಹುಚ್ಚಿಗೆ ಹಿಡಿದೇನು ಸ್ವಾಮಿ, ಹಂಗೆ ಕೊಡ್ತಾರೆ ಎಂದವ. ಖೈರ್ ಒಂದು ಕಾಲು ಕೊಡು ಅಂದ. ಈ 2 ಕಾಲು ಕೊಡು 2 ಲಕ್ಷ ಕೊಡ್ತಾ ಅಂದ. ಅವ ಅಂದ ಇದು ಮೆಂಟಲ್ ಆಗ್ಯಾನ ಸ್ವಾಮಿ ಅಂದವ. ಈ ಸನ್ಯಾಸಿ ಮೆಂಟಲ್ ಆಗ್ಯದಿದ್ದು, ಬುದ್ಧಿ ಇಲ್ಲ ಇದಕ್ಕೆ ಅಂದವ. ಅವ ಅಂದ ನೋಡಪ್ಪ ನಿಂದು 2 ಕೈ 2 ಕಾಲು 2 ಕಣ್ಣು ಕೊಡು, ನೀ ಬೇಡಿನೋ ರೊಕ್ಕ ಕೊಡ್ತಾ ಅಂತ ಹೇಳ್ದವ. ಅವ ಅಂದ ಸ್ವಾಮಿ ನಂಗೆ ಏನು ತಿಳ್ಕೊಂಡಿದ್ದು, ನೀನು ನನಗೆ ಕೋಟಿ ಕೋಟಿ ಕೊಟ್ಟರು, ನಾನು ಊದ್ ರೊಕ್ಕ ಕೊಟ್ಟರು ನಾನು ತಲೆಗಿನ ಒಂದು ಕೂದಲು ಕೊಡಲ್ಲ ನಿನಗೆ ಅಂದವ. ನೋಡ್ರಿ, ಅವ ಅಂದ ನೋಡಪ್ಪ ಭಾಳ ಅದ್ಭುತ ಮಾತಾಡಿದಿ ನೀನು ಎಂದವ. ನನಗೆ ಕಿಮ್ಮತ್ತಿಲ್ಲ, ಕೌಡಿ ಕಿಮ್ಮತ್ತಿಲ್ಲ ಅಂದವ. ನೀನು 5 ನಿಮಿಷ ಕೆಳಗೆ ಅಂದವ, ನೀ ನಾನು ಉದ್ದ ಕೋಟಿ ಕೊಟ್ಟರು ಭೀ ಒಂದು ಕೂದಲು ಹೆಸರು ಕೊಡಲ್ಲ ಅಂತಂತೆ ಅಂದಮೇಲೆ ನೀ ಎಂಥ ಅದ್ಭುತ ಮಾನವ ಇದ್ದೀಯಪ್ಪ ಅಂದವ. ಈ ಪರಿವರ್ತನೆ ನಂಬಲ್ಲಿ ಆಗಬೇಕು ಅಂತ. ಅಂಗುಲಿಮಾಲನಂತ ಒಬ್ಬ ಅಂಗುಲಿಮಾಲ ಬುದ್ಧನ ಒಂದು ಮಾತಿನಿಂದ ಪರಿವರ್ತನೆಯಾದ. ಪರಿವರ್ತನೆಯ ಬದುಕು. ಪ್ರವಚನ ಕೇಳೋದ್ರಿಂದ ಮನಸ್ಸು ಸಂತೃಪ್ತಿ ಆಗ್ತದೆ, ಭಾವ ಶುದ್ಧಿ ಆಗ್ತದೆ, ವಿಚಾರಗಳಲ್ಲಿ ಹೊಸ ಆಲೋಚನೆಗಳು ಬರ್ತಾವೆ. ಹೊಸ ಆಲೋಚನೆ ಇಲ್ಲ ಅಂದರೆ ಏನೂ ಆಗಂಗಿಲ್ಲ. ನಾವು ಹೊಲದಾಗ ಬಿತ್ತಬೇಕು ಅಂದ್ರೆ ಹಾಗೆ ಬಿತ್ತರೂ ಮೊಳಕೆ ಬರೋಂಗಿಲ್ಲ. ಹೊಲ ಹೊಡಿಬೇಕು, ಕುಂಟಿ ಹೊಡಿಬೇಕು, ಬಿತ್ತಬೇಕು, ರಾಶನೆ ಮಾಡಬೇಕು, ಹೌದಲ್ರಿ? ಇಷ್ಟೆಲ್ಲ ಮಾಡಿದಾಗ ಆ ಹೊಲ ಮೊಸರು ಬಂದಂಗೆ ಬಂದವ್ರಿ, ಬೆಳಿಗ್ಗೆ ಕಣ್ಣು ಕುಕ್ಕಂಗದ ರೀ ಅಂತ ಹೇಳ್ತೀವಿ. ಅವಾಗ ಹೇಳ್ತೀವಿ. ಈ ದೇಹ ಅನ್ನುವಂಥ ಇದಕ್ಕೂ ಹಾಗೆ ಮಾಡಬೇಕಾಗ್ಯದ. ಅದನ್ನು ಮಾಡುವಂಥ ಹಂಗಿಗೆ ನಾವು ಹೋಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದುರಂತ. ಇನ್ನೊಂದು, ಹಜುಮಾ ಅಂತ ಒಬ್ಬಾಕಿ ಹೆಣ್ಮಗಳು, ನಿಮಗೆಲ್ಲ ಗೊತ್ತದ ಕೆಲವ್ರಿಗೆ. ಆಕಿನ ಗಂಡ ಇಮಾಮ್ ಅಂತ ಇರ್ತಾನೆ. ಅವರಿಬ್ರದ್ದು ಭಾಳ ಸುಖಿ ದಾಂಪತ್ಯ. ಹಜುಮಾ ಅನ್ನುವಂಥಕ್ಕಿ ಗಂಡ ಹೊಲದಾಗ ಕೆಲಸ ಮಾಡ್ತಾ ಇರ್ತಾನೆ, ಗಂಡಗೆ ಬುತ್ತಿ ತಗೊಂಡು ಹೋಗ್ತಾ ಇರ್ತಾಳೆ. ಹೋಗುವಂಥ ಸಂದರ್ಭದೊಳಗೆ ಬುಟ್ಟಿ ಕಟ್ಕೊಂಡು ಹೋಗ್ತಾಳೆ. ಖಾದರ್ಲಿಂಗ ಅನ್ನುವಂಥ ಒಬ್ಬ ಸ್ವಾಮಿ ಸನ್ಯಾಸಿ ಆ ದಾರಿ ಹೋಗುವಂಥ ದಾರಿ ಒಳಗೆ ಒಂದು ಗವಿ ಇರ್ತದೆ, ಗವಿದಾಗ ಇರ್ತಾನವ ಖಾದರ್ಲಿಂಗ ಸ್ವಾಮಿ ಅಂತ, ಖಾದರ್ಲಿಂಗ ಅಂತೇಳಿ. ಅವ ವಾರಕ್ಕೆ ಒಂದು ಸಲ ಹೊರಗೆ ಬರೋ. ಅವತ್ತಕ್ಕೆ ಬುತ್ತಿ ತಗೊಂಡು ನಡೆದಳು, ಗಂಡ ಕಟ್ಕೊಂಡು ಆ ಎದುರು ಬರ್ತಾನೆ. ಹೊರಗೆ ಬಂದು ಒಂದು ಗಿಡ ಇರ್ತದೆ, ಗಿಡಕ್ಕೆ ನಿಂತ್ಕೊಂಬೋಣ. ಅಲ್ಲಿ ಹೋಗ್ತಾ ಇರ್ತಾಳೆ. ಓ ತಾಯಿ, ಓ ಅವ್ವ ಅಂತ ಕರೀತಾನೆ. ಆಕಿ ದೌಡು ಆ ಕಡೆ ಬರ್ತಾಳೆ. ಆಕಿ ಭಕ್ತಿ ಭಾವದಾಗ ಇರ್ತಾಳೆ. ಸಮೀಪ ಬರ್ತಾಳೆ. ಅವ್ರಂತಾರೆ, ಯವ್ವ ನನಗೆ ಊಟಕ್ಕೆ ಕೊಡು, ನನಗೆ ಪ್ರಸಾದಕ್ಕೆ ಕೊಡು ಅಂತ ಹೇಳ್ತಾಳೆ. ಆಕೆ ತಗೊಂಡು ಹೋಗೋದು ಯಾರಿಗೆ? ತನ್ನ ಗಂಡಗೆ ತಗೊಂಡು ಹೋಗ್ತಾಯಿದ್ರು. ಬೇಡ ಯಾರು? ಖಾದರ್ಲಿಂಗ ಸ್ವಾಮಿ. ಆಕೆ ಹಿಂದೆ ಮುಂದೆ ಏನೂ ಆಲೋಚನೆ ಮಾಡಲಿಲ್ಲ. ಗಂಟು ಬಿಟ್ಟಳು, ಅವ್ರ ಕೈದಾಗ ಕೊಟ್ಟಳು, ಗಳಗಳನ್ನೇ ಅಳ್ಳಕ್ಕೆ ಶುರು ಮಾಡಿದಳು. ಅವಂದ, ತಾಯಿ
ನಾನು ನಿಂಗೆ ರೊಟ್ಟಿ ಕೇಳಿದ್ದಕ್ಕೆ ನಿನಗೆ ತಕ್ಲೀಫ್ ಆಗ್ಲತ್ತದ, ತ್ರಾಸ ಆಗ್ಲತ್ತದ, ಕಣ್ಣಾಗ ನೀರು ಯಾಕ ಅಂತ ಹೇಳ್ದ. ಆಕೆ ಅಂದಳು, ನಾ ತಾಯಿ ಅನ್ನುವಂಥ ಪದ ನಿಮ್ಮಂಥ ಮಹಾತ್ಮರ ಬಾಯಿಂದ ಕೇಳತ್ತೀನಲ್ಲ, ಅದಕ್ಕೆ ನಾ ಕಣ್ಣಾಗ ನೀರು ಹೊಂಟವ ನನಗೆ ಅಂದಳಕ್ಕೆ. ನಾನು ಮದುವೆಯಾಗಿ 12 ವರ್ಷ ಆಯಿತು. ನನಗೆ ಸಮಾಜ ಬಂಜೆ 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 ಅಂತದ. ಎಲ್ಲರ ಒಳ್ಳೆಯ ಕಾರ್ಯದಾಗ ನನ್ನ ಕೈದಾಗ ಕೂಸು ಕೊಡೋಂಗಿಲ್ಲ, ಒಳ್ಳೆ ಕಾರ್ಯದ ನನ್ನ ಮುಂದೆ ಕರೆಯಂಗಿಲ್ಲ. ಯಾಕೆ ಬಂಜಿ ಅಂತಾರ? ನೀವೊಬ್ಬ ಮಹಾತ್ಮ ನನಗೆ ಅವ್ವ ಅಂತ ಬಾಯಿ ತುಂಬ ಅಂತೀಯಲ್ಲ, ಇದು ಸಾರ್ಥಕ ಆಯಿತು ಅಂದು ಕಣ್ಣಾಗ ನೀರು ಬಂದವಯಪ್ಪ ಅಂದೊಳಕ್ಕೆ. ಅವಂದು, ಚಿಂತೆ ಮಾಡಬೇಡ ತಾಯಿ, ನಿನ್ನ ಭಾವ ಶುದ್ಧದ, ನಿನ್ನ ಮನಸ್ಸು ಶುದ್ಧದ, ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟು ನಡಿ, ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ ಹೇಳ್ತಾರೆ. ನೀ ನಂಬಿ ನಡೀತಾಯಿ, ನಿನಗೆ ಮುಂದೆ ಈ ದಿನ ಅನ್ನೋ ತನಕ ನಿನಗೊಬ್ಬ ಮಗ ಹುಡ್ತಾನ, ಈ ನಾಡಿನ ಬೆಳಕಾಗ್ತಾನ ಅಂತ ಹೇಳ್ತಾರೆ. ಆಯ್ತಪ್ಪ ನಿಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರ ವಾಣಿಯನ್ನು ಕೇಳಿ ಆಕಿನ ಮನಸ್ಸು ಮಂದಹಾಸವಾಗ್ತದೆ, ಖುಷಿ ಆಗ್ತದೆ. ಸೀದಾ ಹೋಗ್ತಾಳೆ. ಅಲ್ಲಿ ಅಡಿದಾಗ ಕೆಲಸ ಮಾಡಿ ನಾನು ಹೆಂಡತಿ ಬಂದು ರೊಟ್ಟಿ ತಗೊಂಡು ಅಂತ ತಿಳ್ಕೊಂಡು ಅವ ಕೆಲಸ ಮಾಡಿ ಬರ್ತಾನೆ. ಈ ಕಡೆ ಬರುವಂಥ ಸಂದರ್ಭದೊಳಗೆ ಆಕಿನ ಕೈಯೊಳಗೆ ಪಾವಡೆ ಇರ್ತದೆ ಹೊರತು ರೊಟ್ಟಿ ಇರಂಗಿಲ್ಲ. ಆ ಗಂಡಂತಾನ, ರೊಟ್ಟಿಯಲ್ಲಿ ಹಸಿವೆ ಆಗ್ಯದ. ಆಕೆ ಅಂದು, ನೀವು ಆದ್ರೆ ಏನಂತೀವಿ, ನಿನಗೆ ಬುದ್ಧಿ ಅದ ಇಲ್ಲ, ಹೊಟ್ಟೆಗೆ ಹಸು ಚುಳ್ಮುಲ ಆಗತ್ತದ, ರೊಟ್ಟಿ ನನಗೆ ಕೊಡು ಅಂದ್ರೆ ಎಲ್ಲೋ ಕೊಟ್ಟು ಬರ್ತೀನಿ ನೀನು ಅಂತ ನಾವು ಜಗಳ ಆಡ್ಬೋದಾಗಿತ್ತು. ಅವು ಭಾಳ ತೃಪ್ತಿ ಅದ. ಇವತ್ತು ಪರಮಾತ್ಮನೇ ಮುಟ್ತು. ನಾವು ಊಟ ಮಾಡೋದೇನು, ಅವರು ಊಟ ಮಾಡಿದ್ರಲ್ಲ ಅಲ್ಲೇ ಸಂತೃಪ್ತಿ ಆಯಿತು ಅಂದಾಗ ಆಕೆ ಹೇಳ್ತಾಳೆ. ಅದ್ರ ಜೊತೆಗೆ ಒಂದು ಆಶೀರ್ವಾದದ ನುಡಿಯನ್ನು ಹೇಳ್ಯಾರ, ಒಂದು ವಿಚಾರವನ್ನು ಹೇಳ್ಯಾರ. ಏನು ಹೇಳ್ಯಾರ ಅಂದ್ರೆ ಹಿಂದಿಂದೆಲ್ಲ ಹೇಳ್ತಾಳೆ ಆಕೆ, ಹಿಂಗೆ ಹೇಳ್ಯಾರ ಅಂತ. ಮುಂದೆ 8 ತಿಂಗಳು 4 ತಿಂಗಳು ಆಗ್ತದೆ, ನೀರು ಹೊಯ್ಕೊಳ್ತಾಳೆ. ನವಮಾಸ ತುಂಬಿ ಮಗುವಿಗೆ ಜನ್ಮ ಕೊಡ್ತಾಳೆ, ಈ ಭೂಮಿ ತರ್ತಾಳೆ. ಅವನೇ ಸಂತ ಶಿಶುನಾಳ ಶರೀಫ. ಮಹಾತ್ಮರ ವಾಣಿ, ಮಹಾತ್ಮರ ವಿಚಾರ, ಮಹಾತ್ಮರ ಚಿಂತನೆ ಎಲ್ಲಿ ಯಾವಾಗ ಏನು ಪರಿವರ್ತನೆ ಆಯ್ತು ಗೊತ್ತಿಲ್ಲ. ಅದಕ್ಕೆ ಸತ್ಸಂಗದಲ್ಲಿ ಇರಬೇಕು ಅನ್ನುವಂಥದ್ದನ್ನು, ಒಳ್ಳೆಯ ನುಡಿಗಳನ್ನು ಕೇಳಬೇಕು ಅನ್ನುವಂಥದ್ದನ್ನು, ಪ್ರವಚನವನ್ನು ಯಾಕೆ ಆಲಿಸ್ಬೇಕು ಅಂದರೆ ಇದಕ್ಕೆ ಆಲಿಸ್ಬೇಕು ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ. ಈಗ ಎನಗೆ ನಿಮ್ಮ ನೆನೆಹದಾಗಲೇ ಉದಯ ನೋಡ್ರಿ. ಯಾವಾಗ ನನಗೆ ಉದಯ ಅಂದರೆ ನಾ ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗೇ ನನ್ನ ಬೆಳಕು. ಎಷ್ಟು ಚಂದದಲ್ಲ. ಪರಮಾತ್ಮನನ್ನು ನಾ ಮರೆತೀನಿ ಅಂದರೆ ಅಸ್ತಮಾನ. ಹಂಗೆ ನಾವು ಎಂದ್ರೆ ತಿಳಿತೀವ. ನಮ್ಮ ಮನ್ಯಾಗ ತಾಯಂದ್ರಿ ಬಲ್ಲಿ, ನಿಮ್ಮೂರಾಗ ಅವೆಲ್ಲ ಗೊತ್ತಿಲ್ಲ, ಒಂದೊಂದು ಅಲ್ಮರಿ ತುಂಬ ಸೀರೆ ಇರ್ತಾವೆ. ಈ ಮನೆಗೆ ಬಂದು ನಾ ಏನು ಕಂಡ, ಒಂದು ಸೀರೆ ಇಲ್ಲ, ಒಂದು ಪೋಲ್ಕ ಇಲ್ಲ, ಒಂದು ಮೂಗಿನ ನತ್ತಿಲ್ಲ ಅಂತೀವಿ. ಅಲ್ಮರಿ ತುಂಬ ಅವ. ಇವ್ರದ್ದೆಲ್ಲವ 1-2 ಜೋಡು ಪ್ಯಾಂಟು, 2 ಜೋಡು ಅಂಗಿ, ಅಷ್ಟು ತೃಪ್ತಿ ಇರ್ತಾರೆ. ಹಂಗಂದು ಮತ್ತು ಅವ್ರ ಕಡೆ ಆಗ್ಯಾರ ಅಂತಲ್ಲ, ಅವಲ್ರಿ ಅವ್ರು ಎಲ್ಲರಿಗೆ 1000 ನಮ್ಮನ್ನ ಸೀರೆ ಇದ್ದರೂ ನಮಗೆ ತೃಪ್ತಿ ಇಲ್ಲ. ನಾಮಸ್ಮರಣೆ ಮಾಡೋದ್ರಲ್ಲಿ ಇರುವಂಥ ತೃಪ್ತಿ 1000 ಸೀರೆಯೊಳಗಿಲ್ಲ, 1000 ತೊಲೆ ಬಂಗಾರದೊಳಗಿಲ್ಲ. ನೋಡಿರ್ಬೇಕಾದ್ರೆ ನೀವು ಮನ್ಯಾಗ ಎಲ್ಲರ ಜೊತೆ ಚಂದ ಇದ್ರಿ ಅಂದ್ರೆ ಅದು ಏಟು ಬಾಂಧವ್ಯ ಗಟ್ಟಿ ಆಗ್ತದೆ. ಮನ್ಯಾಗ ಥೋಡೆ ಬಿ ವಿಚಲಿತ ಆದಿವಂದ್ರೆ ಇಡೀ ಮನಸ್ಸು ಹಾಳಾಗ್ತದೆ. ಹೇಳಲ್ಲೇನು? ನೀ ಸುಮ್ಮನೆ ಕೂಡು, ದೇವ್ರ ಕುಂತಂಗೆ ಕೂಡು ಅಂತ ಹೇಳಲ್ಲ. ಸುಮ್ಮನಿರ್ಬೇಕು. ಒಂದೊಂದು ಸಂದರ್ಭದೊಳಗೆ ಇಂಥ ವಿಚಾರಗಳು ಬರ್ತಾವೆ, ಹೇಳಿಬೇಕಾಗಿರುವಂಥ ಅನಿವಾರ್ಯತೆ ಬಂದರೂ ಆ ಸಂದರ್ಭ ಒಂದಿಷ್ಟು ತಾಳ್ಮೆ ಇರಬೇಕು ಅಂತ. ಆ ತಾಳ್ಮೆ ಇದ್ದಾಗ ಬದುಕು ಹಸನಾಗ್ತದೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಾರೆ. ಅದಕ್ಕೆ ಸುಖವಂತನೇ ಪಡೆದೇವ. ಈ ಸಂಸಾರಕ್ಕೆ ಬಂದಮೇಲೆ ಇವೆಲ್ಲ ಸುಖ ಅದಂತೆ ನಾವು ಅನುಭವಿಸ್ತಾ ಇದ್ದೀವಿ. ಸುಖವಂತ ಪಡೆದೇವ, ದುಃಖವಾಗಿ ನೋಡಿದೇವ. ಸುಖ ಅದ ಅಂತ ಪಡ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಎದುರು ಬರ್ತಾ ಇರೋದೆಲ್ಲ ದುಃಖ ದುಃಖ ದುಃಖ. ಹೂವಲ್ಲ ಜಾಣೆ ಹುಳ ನೋಡ. ಅದು ಹೂವದ ಅಂತ ಹಿಡ್ಕೊಳಕ್ಕೆ ಹೋಗ್ಲತ್ತೀವಿ, ಹೂವಲ್ಲ, ಅದು ಹುಳ ಅದ. ಮುಂದುವರೆದು ಹೇಳ್ತಾರೆ, ಹೂವಲ್ಲ ಜಾಣೆ ಹುಳ ನೋಡ, ಬೆಳದಿಂಗಳಲ್ಲ ಬಿಳೆ ಸುಣ್ಣ. ಬೆಳದಿಂಗಳಲ್ಲ
ಉರಿ ಬಿಸಿಲು. ನಮ್ಮ ಎದುರುಗಡೆ ಬಿಸಿಲು ಕಾಣ್ತದೆ, ಹಿಂಗೆ ಉರಿಗತ್ತಿ ಬ್ಯಾಸ್ಗೆ ದಿನದಾಗ. ಬ್ಯಾಸ್ಗೆ ದಿನದಾಗ ಬಿಸಿಲು ಕಾಣಿಸ್ತೀನಿ ಹಂಗೆ ಕಾಣಿಸ್ತದೆ, ಅದರಲ್ಲಿ ಬಿಸಿಲು ಇರೋಂಗಿಲ್ಲ. ಆದ್ರೆ ನಾವು ಬಿಸಿಲು ಅಂತ ತಿಳ್ಕೊಳ್ತೀವಿ. ಇದು ಬದುಕಲ್ಲ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆ ಉಳಿಯಬಲ್ಲುದೇ ಅಯ್ಯ. ಪ್ರವಚನ ಯಾಕೆ ಬೇಕು ಅಂತ. ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆ ಉಳಿಯಬಲ್ಲುದೇ ಅಯ್ಯ. ತಮ್ಮ ದೀಪಗಳು ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತೀವಿ. ಯಾವ ದೀಪ ಹಚ್ಚಬೇಕು? ಹೊರಗಿಂದ ಮೊಂಬತ್ತಿ ಹಚ್ಚೋದಲ್ಲ, ಅಂತರಂಗದ ಜ್ಯೋತಿ ಹಚ್ಚಬೇಕು. ನೋಡಿರಿ, ಒಂದು ಮನೆಗೆ ನಾವು ತಟ್ಟಿ ಮುಚ್ತೀವಿ. ಆ ಮನೆ ತಟ್ಟಿ ತೆರೆಯೋದು ಒಂದೇ ಕೈ ಇರ್ತದೆ, ಮುಚ್ಚೋದು ಒಂದೇ ಕೈ ಇರ್ತದೆ, ಹೌದಲ್ರಿ? ಕೀಲಿ ಹಾಕ್ಕೊಂಡು ಊರಿಗೆ ಹೋಗ್ತೀವಿ. ಎಲ್ಲ ಕಿಟಕಿ ಎಲ್ಲ ಮುಚ್ಚಿನಾಗ ಏನು ತೆರೆದು ಬೇರೆದು ಇರ್ತದೆ? ಇಲ್ಲ. ನಾವು ತಟ್ಟಿ ಮುಚ್ಚಿದ್ದೀವಿ, ಒಳಗೆ ಕತ್ತಲದ. ತಟ್ಟಿ ತೆರೆದೀವಿ ಅಂದರೆ ಒಳಗೆ ಬೆಳಕಿರ್ತದೆ. ಇದು ಸಹಜ ಧರ್ಮ ಅದ. ಈ ಸಹಜ ಧರ್ಮವನ್ನು ತಿಳ್ಕೊಳ್ಳೋ ಗೋಜು ಹೋಗ್ತಾ ಇಲ್ಲ. ಅಲ್ಲೇ ಅನ್ನೋದು, ಇಲ್ಲೇ ಅನ್ನೋದು, ಅವ್ರ್ಯಾನು ಕೊಡ್ತಾರೋ ಇವ್ರ್ಯಾನು ಕೊಡ್ತಾರೋ. ನಾವೊಂದು 4-5 ವರ್ಷ ಕೆಳಗಿಲ್ಲೆಲ್ಲೋ ನಿಮ್ಮ ಮಹಾರಾಷ್ಟ್ರದಾಗ ಎಲ್ಲೇ ಸಕ್ರೆ ಕೊಡ್ತೀರಂತ. ಮತ್ತು ಸಕ್ರೆ ಕೊಟ್ಟರೆ ಬ್ಯಾನಿಕಂಗ ಅಪ್ಲೇ ಇದ್ರೆ ದವಾಖಾನೆಗಳು ಯಾಕೆ ಬೇಕು? ಕೋಟಿ ಗಂಟೆದು. ಒಂದು MBBS ಮಾಡೋಕೆ 1 ಕೋಟಿ ಅದ. ಅವರಿಗೆಲ್ಲ ಯಾಕೆ MBBS ಮಾಡಬೇಡ್ರಪ್ಪ, ಇವ್ರ ಬಲ್ಲಿ ಹೋಗಿ ಸಕ್ರೆ ತಿನ್ನಿರಿ ಅಂತ ಹೇಳೋದು. ಜನ ಮರಳು, ಜಾತ್ರೆ ಮರಳು. ಯಾಕೆ ಹಿಂಗಂದರೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದಾಗ ಇವೆಲ್ಲ ಆಗ್ತಾವೆ, ನೆನಪಿರ್ಬೇಕು. ಆತ್ಮವಿಶ್ವಾಸದ ಕೊರತೆ ಇದ್ದಾಗ. ಅದಕ್ಕೆ ಶರಣರ ಅನುಭವ ಗೋಷ್ಠಿಯಂ ಮಾಡುವಲ್ಲಿ, ಶರಣರ ಅನುಭವ ಗೋಷ್ಠಿಯಂ ಮಾಡುವಲ್ಲಿ ಸಂಘದೊಳಗಿರುವರ ಅಜ್ಞಾನ ಒಳಿದು ನಿಜನೈದುವರಯ್ಯ. ಯಾಕೆ ಬೇಕು ಅಂದ್ರೆ, ಪ್ರವಚನ ಯಾಕೆ ಬೇಕು ಅಂದ್ರೆ, ಸಂಘ ಇದ್ದಾಗ ಮನಸ್ಸುಗಳು ಒಂದಾಗ್ತವೆ, ಭಾವನೆಗಳು ಬದಲಾಗ್ತವೆ, ಜೀವನದಲ್ಲಿ ಸೌಖ್ಯ ಅನ್ನೋದು ಬರ್ತದೆ, ಜೀವನದೊಳಗೆ ನೆಮ್ಮದಿ ಅನ್ನೋದು ಬರ್ತದೆ. ಇರುವಂಥ ನಮ್ಮಲ್ಲಿ ದ್ವೇಷ, ಅಸೂಹೆ ಇವೆಲ್ಲ ತನ್ನಿಂತಾನೆ ಉನ್ನತಿಗೆ ನೀ ಏರಿದಂತೆ ಸಣ್ಣತನ ಸವಿಯುವುದು. ನಾವು ಸಣ್ಣತನಕ್ಕೆ ಇರ್ಲತ್ತೀವಿ, ಸಣ್ಣತನದಿಂದ ಹೊರಗೆ ಬರಬೇಕಾಗ್ಯದ. ಅದಕ್ಕೆ ಉನ್ನತಿಗೆ ಇರಬೇಕಾಗ್ಯದ. ಯಾವುದು ಉನ್ನತಿಗೆ? ಶರಣರ ವಿಚಾರಧಾರೆ ಹಿಡ್ಕೊಂಡು ನನ್ನ ಕುಟುಂಬವನ್ನು ನೋಡಬೇಕಾಗ್ಯದ. ಯಾವ ವ್ಯಕ್ತಿ ತನ್ನನ್ನು ತಾನು ಗೌರವ ಕೊಟ್ಕೊಳ್ತಾನೆ, ಸಮಾಜವನ್ನು ಗೌರವ ಕೊಡ್ತಾನೆ ಗೊತ್ತಿರಲಿ. ನನ್ನ ಬಗ್ಗೆ ನನಗೆ ಗೌರವ ಇಲ್ಲ, ನನ್ನ ಬಳಿ ಏನು ಬಿನೇ ಇಲ್ಲ ರೀ, ನಾ ಬಡವ ಇದ್ದ ರೀ, ಅವ್ರು ಶ್ರೀಮಂತರ ರೀ, ನಾ ಹ್ಯಾಂಗಿದ್ದ ರೀ, ಅವ್ರು ಹ್ಯಾಂಗಾರ ರೀ, ಹಂಗಿಲ್ಲ. ಆ ಭಾವ ಬಂತು ಅಂದ್ರೆ ಎದುರಿನವರು ಸಹಿತ ನಮಗೆ ಹಾಗೆ ಕಾಣ್ತಾರೆ. ಒಂದು ಚಂದ ತಿಳ್ಕೊಳ್ಬೇಕು. ನನಗೆ ಅವರೆಲ್ಲ ನಮಸ್ಕಾರ ಮಾಡಬೇಕು ಅಂತ ನಾನು ತಿಳ್ಕೊಳ್ಬೇಕು ಅಂದರೆ ಮೊದಲು ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವ್ರು ನನ್ನ ಸರಿ ಚಲೋ ಮಾತಾಡಬೇಕು ಅಂತ ನಾನು ವಿಚಾರ ಇಟ್ಕೊಂಡ ಅಂದರೆ ಅದು ಕನ್ಫ್ಯೂಷಿಯಸ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಜಗತ್ತಿನಿಂದ ನೀ ಏನನ್ನು ನಿರೀಕ್ಷೆ ಮಾಡ್ತೀಯೋ ಮೊದಲು ನೀ ಜಗತ್ತಿಗೆ ಕೊಡಲು ಪ್ರಯತ್ನಿಸು ಅಂತ ಹೇಳ್ತಾನೆ. ಜಗತ್ತಿನಿಂದ ನನಗೆ ಏನು ಬೇಕು ಅಂತ ನಾನು ತಿಳ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತೀನೋ, ನಾನು ಆ ಜಗತ್ತಿಗೆ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅವ್ರು ನನಗೆ ಗೌರವ ಕೊಡೋದು ಸುಮ್ಮನೆ ಕೊಡ್ತಾರೆ, ನಾ ಅವ್ರಿಗೆ ಗೌರವ ಕೊಟ್ಟಾಗ ಅವ್ರು ನಮಗೆ ಗೌರವ ಕೊಡ್ತಾರೆ. ಅವ್ರಿಗೆ ಚಂದ ಮಾತಾಡಿದಾಗ ಅವ್ರು ನಮ್ಮ ಜೊತೆ ಚಂದ ಮಾತಾಡ್ತಾರೆ. ನಾನು ಹೀಗೆ ಮುಖ ಮಾಡೋದ್ರೆ ಅವ್ರು ಹಾಗೆ ಮುಖ ಮಾಡಿ ಹೋಗ್ತಾರೆ, ಬೇರೆ ಏನೂ ಇಲ್ಲ. ಅದಕ್ಕೆ ಸಂಘದೊಳಿರುವರ ಅಜ್ಞಾನ ಒಳೆದು ಸುಜ್ಞಾನವನ್ನು ಬರ್ತದೆ. ನಮ್ಮ ಮಹಾನುಭಾವದ ಸೋಂಕಿನ ಸೆರಗಿನೊಳಗಿರ್ದು, ಮಹಾನುಭಾವರ ಸೋಂಕಿನ ಸೆರಗಿನೊಳಗಿರ್ದು ಆಶ್ರಯದಲ್ಲಿದ್ದು ಏನು ಪರಮ ಸುಖಿಯಾಗಿ ನಾನಿದ್ದೇನು ಕಾಣ ಪ್ರಭುವೇ ಅಂತ ಹೇಳ್ತಾರೆ. ಪರಮ ಸುಖಿ ಆಗಬೇಕಂದ್ರೆ ಶರಣರ ಸತ್ಸಂಗದಲ್ಲಿ ಇರಬೇಕು. ಶರಣರು ಹೇಳುವಂಥ ವಿಚಾರಗಳನ್ನೇ ಕೇಳಬೇಕು. ನಮ್ಮ ವಿಚಾರಗಳನ್ನೇನಲ್ಲ ಒಲಿದಂತೆ ಹಾಡುವೆನು ಅಂತ ಶರಣರು ಹೇಳ್ಯಾರ. ನಾನು ಒಲಿದಂತೆ ಹಾಡುವೆನು. ಒಲಿದಂತೆ ಹಾಡುವೆನು ಅಂತಂದ್ರೆ ನಿಮಗೆ ಏನೂ ತೊಂದರೆ ಆಗಲಾರ್ದಂಗೆ ಹಾಡಬೇಕು ಅಂತಂದ್ರೆ, ಏನಾರ ಹೇಳಬೇಕು ಅಂದ್ರೆ ಸ್ವತಂತ್ರ ಅದ ರೀ, ಸ್ವತಂತ್ರ ಭಾರತದೊಳಗೆ ಸ್ವತಂತ್ರವಾಗಿ ಏನು ಭೀ ಮಾತಾಡ್ತೀವಿ ಅಂದ್ರೆ ಬಡಗಿ ತೊಗೊಂಡು ಹೊಡಿತಾರೆ ನಮಗೆ. ಅಲ್ಲ, ಅದಕ್ಕೊಂದು ಬದ್ಧತೆ ಅದ, ಒಂದು ನಿಯಮ ಅದ, ಒಂದು ಚೌಕಟ್ಟದ, ಒಂದು ಸಂವಿಧಾನ ಇದು ಅದ. ಅದರೊಳಗೆ ನಾವು ಮಾತಾಡಬೇಕಾಗ್ತದೆ, ಅದರೊಳಗೆ ಬದುಕಬೇಕಾಗ್ತದೆ. ಅದನ್ನು ಬಿಟ್ಟು ಏನೂ ಮಾಡಲಿಕ್ಕೆ ಆಗಂಗಿಲ್ಲ ಅನ್ನುವಂಥದ್ದನ್ನು. ಅದಕ್ಕೆ ಒಂದು ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೆಂದು ಜಗವು ಭೇದವೆಣಿಸದಿರು ಅಂತ ಹೇಳ್ತಾರೆ.
ಭಾಳ ಅದ್ಭುತವಾಗಿರುವಂಥ ಮಾತು. ಜೀವನವನ್ನು ಗೌರವಿಸ್ಬೇಕು. ಜೀವನವನ್ನು ಗೌರವಿಸು ಚೇತನವ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ನಾವು ಹೊರಗೆ ತರಬೇಕು. ನಾವು ತಿಳ್ಕೊಂಡಿವಿ, ನಾ ಅಂತಾರೆ ಒಬ್ಬರು ಹಿರುಗಳು ಅಂತಾರೆ, ನಾ ಇರತನ ಮಾಡ್ತೀರಿ, ನಾ ಮಾಡಿಸೋದ ಅಂದ್ರೆ ಬೇಡ್ಕೊಂಡು ತಿಂತೀರಿ ಅಂತಾರಲ್ರಿ. ಇಲ್ಲ ನಂಬಲ್ಲ ಅಂತಾರೆ. ಬೇಡ್ಕೊಂಡೇ ತಿಂತೀವೇನು? ಅಲ್ಲ, ಬೇಡ್ಕೊಂಡು ತಿಂತೀರಲ್ಲ. ಅಂದರೆ ಇರುವಂಥ ವ್ಯವಸ್ಥೆಯೊಳಗೆ ಚಂದಿರಿ ಅನ್ನುವಂಥದ್ದು, ಅದು ಇರುವಂಥ ವ್ಯವಸ್ಥೆ ಒಳಗೆ ಆರಾಮಾಗಿರ್ರಿ ಅನ್ನುವಂಥದ್ದನ್ನು. ನನ್ನಿಂದ ಜಗತ್ತು ನಡೀತದ ಅಂತಲ್ಲ, ಕೋಳಿ ಕೂದಲೇ ಬೆಳಗಾಯ್ತದ ಅಂತಲ್ಲ. ವಾಯುವಿನ ಗುಣ ಸರ್ಪ ಬಲ್ಲುದು, ಮಧುರದ ಗುಣ ಇರುವೆ ಬಲ್ಲುದು, ಕಾಗೆಯ ಗುಣ ಗೋತ್ರದ ಗುಣ ಕಾಗೆ ಬಲ್ಲುದು ಹೇಳ್ತಾರಲ್ಲ ಶರಣರು. ಆದ್ರೆ ನಾವು ಎದುರದು ಸಮಯದ ಗುಣ ಕೋಳಿ ಅಂತ ಹೇಳ್ತೀವಲ್ಲ, ನಾವು ಎದುರು ಗುಣ ಇದ್ದೀವಿ ನೋಡ್ರಿ. ಬ್ಯಾಸ್ಗಿದಿಂದಾಗಿ ಮಳೆಗಾಲದ ನಾವೆಲ್ಲ ಒಕ್ಕಲಿಗರಿದ್ದೀವಿ. ಎಲ್ಲೋ ಒಂದು ಕಡೆ ಈ ಮದ್ನೂರು ಹಚ್ಚಾಕ ಭೀ ಮಳೆ ಬಿದ್ದದ ಅಂತ ಇಟ್ಕೊರಿ. ಅಲ್ಲಿ ಮಳೆ ಬಿತ್ತು ಅಂದ್ರೆ ಅದ್ರ ವಾಸನೆ ಬರ್ತದೆ. ಎಲ್ಲೋ ಒಂದು ಕಡೆ ಮಳೆ ಬೀಳತ್ತದ ಅಂತೀವಿಲ್ರಿ, ವಾಸನೆ ಬಂದಕ್ಕೆ ಅದು ಮಧುರವಾಗಿರುವಂಥ ವಾಸನೆ ಇರ್ತದೆ. ಆ ವಾಸನೆ ಮೂಗಿಗೆ ಅಪ್ಪಳಿಸ್ತಂದ್ರೆ ಆಹಾ ಎಲ್ಲೋ ಮಳೆ ಬೀಳತ್ತದ, ಶಾಂತ ತಂಪಾದ ಗಾಳಿ ಬರ್ತದೆ, ವಾಸನೆ ನಮಗೆ ಸಿಗ್ತದೆ. ಅಂಥ ವಾಸನೆಯನ್ನು ವಿಸರ್ಜಂತ ಹಾವು ತಗೋತದಂತೆ. ಆ ವಾಸನೆ ವಿಸರ್ಜಂತ ಹಾವು ತಗೊಳ್ತು ಅಂದ್ರೆ 6 ತಿಂಗಳ ತನಕ ಅದು ಏನು ತೊಗೊಂಬಂಗಿಲ್ಲ ಅಂತದು ವಾಸನೆ ತಗೊಳ್ತು ಅಂದ್ರೆ. ಎಷ್ಟು ಮಜಾ ಅದ ನೋಡ್ರಿ. ಗಾಳಿಯ ಗುಣ ಸರ್ಪ ಬಲ್ಲುವುದು ನೋಡ್ರಿ. ಶರಣರು ಎಷ್ಟು ವೈಜ್ಞಾನಿಕ ಪರಿಕಲ್ಪನೆ. ಅದು ನಾವು ಒಂದು ವಿಸರ್ಜಂತು ಪ್ರಾಣಿ ಈ ಒಂದು ಗಾಳಿಯದನ್ನು ಹ್ಯಾಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತದ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕೊನ್ನೆಗಳನ್ನೇನೆಂಬೆ. ಎಲ್ಲ ಪರಮಾತ್ಮ ಕೊಟ್ಟನ ಅಂತ ನಮಗೆ ಗೊತ್ತದ. ಕೊಟ್ಟಿಲ್ಲ ನಾನೇ ಮಾಡಿದ ಅಂತೀವಿ. ನನ್ನಿಂದೇ ಅದ, ಎಲ್ಲ ನಾನೇ ಮಾಡಿದ, ನಾನೇ ಮಾಡತ್ತೀನಿ. ಎಲ್ಲಿ ಮಾಡತ್ತೀವಿ? ನಮ್ಮ ಜಾಗ ಇರೋದು ಎಷ್ಟು ಅಂದ್ರೆ 3 ಫೀಟು 6 ಫೀಟು ಅಷ್ಟೇ ರೀ. ಹಿಂಗೆ 3, ಹಿಂಗೆ 6, ಹಿಂಗೆ ಮಂಗಿದ್ರೆ 6, ಹಿಂಗೆ 3.5. ಯಾರ ನಾವು ಭಾಳ ಗಳಿಸ್ಯಾನ ನಮ್ಮ ಅಪ್ಪ ಅಂತ ತಿಳ್ಕೊಂಡು ಇವತ್ತಿನ ತನಕ ಜಗತ್ತಿನ ಇತಿಹಾಸದೊಳಗೆ ಯಾರಿಗಾರ ಮನೆಯಾಗ ಇಟ್ಟು ನಮ್ಮ ಅಪ್ಪನ ಶೋಕಿದ್ದು ಹಾಗೆ ಇಡ್ತಾ ಅಂತ ತಂದವ್ರು ಹೊರ ಏನು ಇಲ್ಲ. ಏಟು ಗಳಿದ್ರೆ ಭೀ ಒಯ್ದು ಅಲ್ಲೇ ಇಡೋರು. ಅಲ್ಲೇ ಇಡ್ತಾರ ಅಂತ ಗೊತ್ತಿದ್ದು ನಾವು ಹಿಂಗೆ ಮಾಡ್ತೀವಿ ಅಂದಮೇಲೆ ಮನೆಗೆ ಇಡ್ತಾರಂದ್ರೆ ನಾವು ಹೆಂಗೆ ಮಾಡ್ತಿದ್ವಿ ಆಲೋಚನೆ ಮಾಡ್ಬೇಕು. ಒಂದು ಸ್ವಲ್ಪ ನಾವು ಹಿಂದೆ ಹೋಗಿ ಆಲೋಚನೆ ಮಾಡ್ಯಾರ, ಹೌದಲ್ರಿ? ಎಂಥ ವಿಪರ್ಯಾಸದ ಬದುಕಿನೊಳಗೆ ನಾವು ಇರ್ತಾಯಿದ್ದೀವಿ. ಅದಕ್ಕೆ ಭಾಳ ಚಂದ ಹೇಳ್ತಾರೆ, ಕೆಂಚ ಕರಿಕನೆ ನೆನೆದರೆ, ಕೆಂಚ ಕರಿಕನೆ ನೆನೆದರೆ ಕರಿಕನಾಗಬಲ್ಲನೆ. ಅವ ಕೆಂಚಿಗೆ ಹುಡುಗ ಕೆಂಚಿಗದ ಅಂತ ತಿಳ್ಕೊರಿ. ಅವ ಕರ್ನವ್ನಿಗೆ ನೆನೆಸ್ಕೊಂಡ ಅಂದ್ರೆ ಕರ್ರ ಆಗ್ತಾನೆ ನಾವು? ಆಗೋದಿಲ್ಲ. ಕರಿಕ ಕೆಂಚನವನ ನೆನೆದರೆ ಕೆಂಚನ ಆಗಬಲ್ಲನೆ. ಒಬ್ಬ ಕಪ್ಪಿದ್ದು ಹಿಂಗಾದ್ರೆ ಚಂದಿತ್ತು ಅಂದ್ರೆ ಕೆಂಚಗೈತಾರೇನು? ಇಲ್ಲ. ನಮ್ಮಲ್ಲಿ ಏನದ ಅದೇ ಅದ. ಕೊಟ್ಟ ಕುದುರೆಯ ನೀರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಅಂತ ಹೇಳ್ತಾರೆ. ನಮಗೆ ಯಾವುದದ? ನಮಗೆ ಯಾವುದು ಬಣ್ಣ ಮುಖ್ಯ ಅಲ್ರಿ, ಭಾವ ಮುಖ್ಯ ಆಗಬೇಕು, ಜೀವನ ಮುಖ್ಯ ಆಗಬೇಕು, ಜೀವನ ಸಿದ್ಧಾಂತ ಮುಖ್ಯ ಆಗಬೇಕು, ಜೀವನದ ಆಚರಣೆಗಳು ಮುಖ್ಯ ಆಗಬೇಕು, ಜೀವನದ ನಡೆ ನುಡಿ ಒಂದಾಗಿರಬೇಕು. ಅದು ಮುಖ್ಯ ಆಗಬೇಕೆ ಹೊರತು ನಮ್ಮ ಬಣ್ಣ ಮುಖ್ಯ ಆಗಬಾರ್ದು. ಕಾಲಿನಾಗ ಬಂದೀವಿ ಅನ್ನೋದು ಮುಖ್ಯ ಅಲ್ಲ, ಕಾಲು ನಡಿಗೆಯಲ್ಲಿ ಬಂದು ನಮ್ಮ ಸಾಧನೆ ಏನು ಅಂತ ತೋರಿಸ್ಬೇಕು, ಅದು ಮುಖ್ಯವಾಗಬೇಕು. ಇದು ಜೀವನ ಸಿದ್ಧಾಂತ. ಮುಂದೋದು ಹೇಳ್ತಾರೆ, ದರಿದ್ರ ಸಿರಿವಂತನ ನೆನೆದರೆ ಶ್ರೀಮಂತನಾಗಬಲ್ಲನೆ. ಒಬ್ಬ ದರಿದ್ರ ಅನ್ನ ಸಿಗಲಾರ್ದ ಮನುಷ್ಯ ಶ್ರೀಮಂತನಾಗಬೇಕು, ನಾ ಶ್ರೀಮಂತನಾಗಬೇಕು ಅಂತ ನೆನೆಸ್ಕೊಂಡ್ರೆ ಶ್ರೀಮಂತನಾಯ್ತಾನೇನು? ಒಬ್ಬ ಬರಂತಾರೆ, ಚನ್ನಬಸವ ಪಟ್ಟದೇವ್ರು ಇದ್ದರು, ನನಗೆ ಗೊತ್ತದ. ನಮ್ಮ ಊರಾಗ ಶಿವರುದ್ರಪ್ಪ ಬಾಬಣೆ ಅಂತಿದ್ದರು. ಅವರು ಎಲ್ಲ ಕಡೆ ಮೂರ್ತಿ, ಬಸವಣ್ಣನ ಮೂರ್ತಿ ಮಾಡಿನವ್ರು. ಅವರು ಯಾರ ಬಲ್ ಭೀ ದೀಕ್ಷೆ ತಗೊಂಡವರಲ್ಲ ಶಿವರುದ್ರಪ್ಪ ಅವ್ರು ಬೀಡಿ ಬಿಗಿತ್ತಿದ್ರು. ಅಪ್ಪವರು ಚಂದ ಮಠದಾಗೇನು ಮ್ಯಾಲೆ ಬಸವಣ್ಣನ ಮೂರ್ತಿ ಮಾಡಿದ್ದದಲ್ಲ, ಅದು ಶಿವರುದ್ರಪ್ಪ ಬಾಬಣಿಯವರೇ ಮಾಡಿದ್ದು. ನಡಿಯಪ್ಪ ಶಿವರುದ್ರಪ್ಪ ಅಂದ್ರೆ ನಾ ಬರ್ತೇಯಪ್ಪ ಅನ್ಬೇಕು. ನೀ ಬರಲಿಲ್ಲ ಅಂದ್ರೆ ನಿನ್ನ ಮನೆ ಮುಂದೆ ಕೂಡ್ತಾ ಅನ್ಬೇಕು ಅಪ್ಪವ್ರು. ಅಪ್ಪವ್ರು ಏನಂದರು, ಅವ ಪಾದರಕ್ಷೆ ಚಂದ ಮಾಡ್ತಿದ್ದ, ಅವ್ರ ಬಲ್ಲಿ ಕಟ್ಟಿಗೆ ಮಿಷನ್ ಅದ.
ಅಲ್ಲೋ ಶಿವರಪ್ಪ ದೀಕ್ಷೆ ತಗೋಪ್ಪ, ನಿಮ್ಮಲ್ಲಿ ಎಲ್ಲ ಒಳ್ಳೆ ಕಲಿಯದ, ದೀಕ್ಷೆ ತಗೋ. ಹಾಕೋಯಪ್ಪ, ನನಗೆ ಅದಕ್ಕೆ ದೀಕ್ಷೆ ಆಗ್ತದೆ, ನಾವು ಒಳಗಿಂದ ಎಲ್ಲ ಅಂತ ಅಂದವ, ನಾನು ಒಳಗೆ ಅದ ಅಂದವ. ಲಿಂಗ ಅವನಿಗೆ ಒಳಗೆ ಇತ್ತು ಅಂತ ಹೇಳ್ದೆ. ಅಪ್ಪವ್ರು ಅಂದರು, ನೀನು ಒಳಗದಲ್ಲ? ಹ್ಞೂ ಒಳಗದ ಯಪ್ಪ, ನನಗೆ ಒಳಗದ. ಇದು ಚನ್ನಬಸವ ಪಟ್ಟದವ್ರು ಹೇಳಿದ ಮಾತು ಹೇಳ್ತೀನಿ. ಒಳಗದ ಅಂದ್ರೆ ಅಪ್ಪವ್ರು ಏನಂದರು, ನೋಡ್ತಮ್ಮ ಒಂದು ಗಂಗಳದ, ಗಂಗಳದಾಗ ಎಲ್ಲ ಮೃಷ್ಟಾನ ಭೋಜನ ಇಟ್ಕೊಂಡಿದ್ದೆ, ಏನು ಮಾಡ್ತೀವಿ ಅಂತ ಕೇಳಿದ್ರು. ಏನು ಮಾಡ್ತೀರಿಯಪ್ಪ? ನಾವು ಉಣ್ತಾ ಅಂದವ. ನೋಡಬೇಕು ಆನಂದ ಆಯಿತು ಅನ್ಬೇಕು, ನೋಡಬೇಕು ತೃಪ್ತಿ ಆಯ್ತು ಅನ್ಬೇಕು. ಹಂಗೆ ಐತವ್ರಿಯಪ್ಪ, ಅದು ಉಂಡ್ರೆ ಹೊಟ್ಟೆ ತುಂಬ್ತದ ಅಂದರು. ನೋಡ್ರಿ, ಉಂಡ್ರೆ ಹೊಟ್ಟೆ ತುಂಬ್ತದ ಅಂದ್ರೆ ಎದ ಮೇಲೆ ಲಿಂಗ ಇದ್ದರೆ ಬದುಕು ಹಸನ ಆಗ್ತದೋ ತಮ್ಮ ಅಂತ ಅಪ್ಪವ್ರು ಹೇಳಿದ್ರು. ಎಂಥ ಸರಳ ಮಾತು. ಮಹಾತ್ಮರ ಮಾತು ಆ ಕ್ಷಣದಾಗ ಅವ್ರ ಕಿಶದಾಗ ಬೀಡಿ ಇತ್ತು. ಆ ಬೀಡಿ ಗೀಡಿ ಎಲ್ಲ ಅಪ್ಪರ ಪಾದಕ್ಕೆ ಹಾಕಿ ಅವ್ರು ಸತ್ತೇ ಹೋದ್ರೆ ಎಂದೂ ಬೀಡಿ ಬಿಗಲಿಲ್ಲ. ಮತ್ತೊಬ್ಬ ಗುರುಗಳಿಗೆ ಅವ್ರು ನೆನೆಸಲಿಲ್ಲ. ಚನ್ನಬಸವ ಪಟ್ಟದೇವರು ಪರಮ ಶಿಷ್ಯರಾಗಿ ಕೊನೆ ಉಸಿರು ಹೇಳಿದ್ರು ಅವ್ರು, ಶಿವರಪ್ಪ ಬಾಬ್ನವರು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಒಳ್ಳೆಯ ವಿಚಾರ ನಮ್ಮ ಬದುಕಿನಲ್ಲಿ ಯಾವ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯತೆಗಳವ ಅನ್ನುವಂಥದ್ದನ್ನು. ಅದಕ್ಕೆ ಶರಣರ ಸತ್ಸಂಗದಲ್ಲಿ ಕೂತ್ಕೊಂಡು, ಶರಣರ ವಿಚಾರಧಾರೆಯಲ್ಲಿ ಕೂತ್ಕೊಂಡು ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಶರಣ ಹೇಳ್ತಾರೆ. ಮಾನಸ ಜನ್ಮ ಇನ್ನೇನು ಕಾಲಕ್ಕೆ ಸಿಗೋದು ಮಿಗಿಲಾಕ್ಷಣಕ್ಕೆ. ಮನುಷ್ಯ ಜನ್ಮ ಮುಂದೆ ನಾವು ಹುಟ್ಟು ಬರ್ತೇವೇನಿಲ್ಲ. ಮಾನಸ ಜನ್ಮ ಒಂದೇ ಸಲ ಬಂದದ. 84 ಯೋನಿಗೂ ಕೋಟಿ ಯೋನಿಯಲ್ಲಿ ಅಂತ ಹೇಳ್ತಾರೆ. ಅದು ಎಷ್ಟು ಯೋನಿ ಗೊತ್ತಿಲ್ಲ, ಬಟ್ ಹೀಗೆಲ್ಲ ಹೇಳ್ತಾರೆ. 36 ಕೋಟಿ ದೇವತೆ ಅಂತ ಹೇಳ್ತಾರೆ. 84 ಕೋಟಿ ಯೋನಿಗಳು ಹುಟ್ಟಿ ಬಂದೇವು ಅಂತ ಹೇಳ್ತಾರೆ. ನಾವು ಎಷ್ಟು ಕೋಟಿ ಹುಟ್ಟು ಬಂದೇವು ಗೊತ್ತಿಲ್ಲ. ಈಗೇನು ಹುಟ್ಟಿವಿ, ಇದೇ ನಮ್ಮ ಜೀವನ, ಇದೇ ನಮ್ಮ ಬದುಕು, ಇದೇ ನಮ್ಮ ಸರ್ವಸ್ವ. ಅದಕ್ಕೊಬ್ಬ ಸನ್ಯಾಸಿ ಕೊನೆಗೊಂದು ಮಾತನ್ನು ಹೇಳ್ತೀನಿ. ಒಬ್ಬ ಸನ್ಯಾಸಿ ಏನಂತಾನೆ, ಜೀವನದೊಳಗೆ ಏನೆಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾನೆ. ನೀವು ಏನು ಅಂದ್ಕೊಳ್ತೀರೋ ಅದೆಲ್ಲ ಪಡ್ಕೊಳ್ತೀರಿ ಅಂತಾನೆ. ಅವನು ಎಲ್ಲ ಯುವಕರು ನೋಡಿ ನಂತರ ಹುಚ್ಚನ 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 ಅಂತಾರೆ. ಆಗ ಅವ್ರಂತಾರೆ, ಹುಚ್ಚಲ್ಲ ತಮ್ಮ, ಯಾವನಲ್ಲಿ ಸಮಯ ಪ್ರಜ್ಞೆ ಇರ್ತದೆ, ಯಾವನಲ್ಲಿ ತಾಳ್ಮೆ ಇರ್ತದೆ, ಅವ ಜೀವನದಾಗ ಏನು ಅಂದ್ಕೊಳ್ತಾನೆ ಅದು ಸಾಧನೆ ಮಾಡ್ತಾನೆ ಅನ್ನುವಂಥ ಮಾತನ್ನು ಆ ಸನ್ಯಾಸಿ ಹೇಳ್ತಾರೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ನಮ್ಮ ಜೀವನಕ್ಕೆ ಸಮಯ ಪ್ರಜ್ಞೆ ಬೇಕು. ಸಮಯ ಸಂದರ್ಭ ಸ್ಥಳ, ಯಾವ ಸಮಯದಾಗ ಏನನ್ನು ಮಾತಾಡಬೇಕು, ಏನನ್ನು ಹೇಳಬೇಕು, ಏನನ್ನು ವಿಚಾರ ಮಾಡಬೇಕು ಅಂತ ಮಾತಾಡಬೇಕು. ಮತ್ತು ಎಲ್ಲಕ್ಕಿಂತ ದೊಡ್ಡದು ಬದುಕಿನೊಳಗೆ ತಾಳ್ಮೆ ಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಪ್ರವಚನ ನಮಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೋಡಿವಿ. ನಾಳೆ ಸತ್ಸಂಗ ನಮಗಿರಬೇಕೋ ಬೇಡೋ, ಅಂದರೆ ಸಂಘ ಇರಬೇಕಾದ್ರೆ ಎಂಥ ಸಂಘ ಇರಬೇಕು ಅನ್ನೋದ್ರ ಬಗ್ಗೆ ಶರಣರ ವಿಚಾರಗಳನ್ನು ನಮ್ಮ ಬದುಕಿನೊಳಗೆ ಹೆಂಗೆ ಅಳವಡಿಸ್ಕೊತೀವಿ ಅನ್ನೋದನ್ನು ನೋಡೋಣ ಅನ್ನುವಂಥ ಮಾತನ್ನು ಹೇಳಿ, ತಾವೆಲ್ಲರೂ ಭಾಳ ತನ್ಮಯರಾಗಿ ಶಾಂತಚಿತ್ತರಾಗಿ ಶರಣರ ವಿಚಾರಧಾರೆಗಳನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು.